ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ವಿಶ್ವಂಭರಾಂ ಘನತರಾಮಪಿ ಭೂರಿಯತ್ನೈ ನಿರ್ಭಿದ್ಯ ಯತ್ಪದಮುಪೇತ್ಯ ಬಲೀಂದ್ರಗೇಹಾಸ್ತೆ ತ್ರಿವಿಕ್ರಮಧರ ಹರಿರದ್ವಿತೀಯ ಸಾತ್ವಾರಗೇಕ್ಷಿತಪುಮರ್ತಕರೀ ಪುರೀನಃ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜತಮಲಜನೋನ್ನತ್ಯ ಭುಕ್ತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ತೇಷು ಕುಜನಕೃತೌ ಧತ್ಯಮುತ್ಯಾಜಕಾಯ ಕರ್ತ್ರೇ ಧರ್ತ್ರೇ ದಹರ್ತ್ರೇ ಹಯಮುಖಹರಯೇ ಮಂತ್ರಮಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿರಸ್ಮನ್ಮನಸೇ ಹೃತಕಥಾ ವಿಸ್ಮೃತೋ ಸ್ಮಾರಕಾಯ ಮೂಕಂ ಕರೋತಿ ವಾಚಾಲಂ ಭಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಬುದ್ಧ್ಯಾಯ ಶುದ್ಧವಿದ್ಯಾಯ ಮಂತ್ರರಾಜಾಯ ಚ ನಮೋ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತ್ಯಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಧರ್ಮದೃಢಬದ್ಧ ಮೂಲೋ ವೇದಸ್ಕಂದೋ ಪುರಾಣ ಶಾಖಾಢ್ಯಃ ಋತುಕುಸೋ ಮೋಕ್ಷಫಲೋ ಮಧುಸೂದನ ಪಾದಪೋ ಜಯತೆ ಸ್ವಸ್ಥಸ್ತೋಷೇ ಸನ್ಮಂಗಳಾನಿ ಮೋಹಂತೋ ಸಮ್ಯಕ್ ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತೃಷ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನುಪೃತರೇ ಧರ್ಮಾದ್ಯಕ್ಲಾಂತ ಸಾಧನೀಯಭೂತೆ ಶ್ರೀಗರುಡ ಪುರಾಣೇತ್ಯ ಕಥಾ ಪ್ರಾರಂಭೆ ಶ್ರೀಚಿತ್ ಪೂರ್ವಕಥಾನುವಾದಃ ಹರಿ ಓಂ. ಗರುಡದೇವರ ಪ್ರಶ್ನೆಗೆ ಭಗವಂತ ಉತ್ತರವನ್ನು ಕೊಡ್ತಾ, ಒಬ್ಬ ಮನುಷ್ಯನಾಗಿರತಕ್ಕಂತಹ ಅವನು ದೇಹತ್ಯಾಗವನ್ನು ಮಾಡಿದ ನಂತರದಲ್ಲಿ ಯಾವ ಸ್ಥಿತಿಯನ್ನು ಹೊಂದುತ್ತಾ ಇದ್ದಾನೆ ಅದರ ಒಂದು ವಿಷಯವನ್ನು ವರ್ಣನೆಯನ್ನು ಮಾಡಬೇಕು ಅಂತ ಹೇಳಿದಾಗ, ಆ ಮನುಷ್ಯನ ಅಂತ್ಯಕಾಲ ಯಾವ ರೀತಿಯಲ್ಲಿ ಇರುತ್ತೆ, ಎಂತೆಂತಹ ಒಂದು ಕಷ್ಟವನ್ನು ಅನುಭವಿಸ್ತಾ ಇರ್ತಾನೆ ಇವನು ಅಂತ ಹೇಳಿ ಉಪದೇಶವನ್ನು ಮಾಡಿ, ದೇಹತ್ಯಾಗವನ್ನು ಮಾಡುವಾಗ ಎಲ್ಲ ಇಂದ್ರಿಯಗಳು ಸಹಿತ ಕೆಲಸ ಇಲ್ಲದೆ ಸುಮ್ಮನೆ ಇದ್ದು ಬಿಡುತ್ತವೆ, ನಿಶ್ಚೇಷಿತವಾಗಿ ಇರುತ್ತವೆ. ಯಮದೂತರು ಬಂದು ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಸಿದ್ಧವಾಗಿರ್ತಾರೆ. ಆ ಕಾಲದಲ್ಲಿ ಅವನಿಗೆ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಯಾವ ಪದಾರ್ಥ ತಿಂದರೂ ಸಹಿತ ಜೀರ್ಣವಾಗೋದಿಲ್ಲ. ಕಫ ಎಂಬತಕ್ಕಂತಹದ್ದು ದೇಹವನ್ನು ಪೂರ್ಣ ಆವರಿಸಿಬಿಟ್ಟಿರುತ್ತಂತೆ. ಒಂದು 100 ಚೇಳು ಕುಟುಕಿದ್ರೆ ಏನು ವೇದನೆ ಆಗತ್ತೋ ಆ ವೇದನೆ ಆಗತ್ತಂತೆ. ದೇಹದಿಂದ ಈ ಜೀವಿ ಹೊರಡುವಾಗ ಹೊರಟ ತಕ್ಷಣದಲ್ಲೇನೆ ಪಾಪವನ್ನೆಲ್ಲ ಹೇಳಿ ನಂತರ ಮತ್ತೆ ಅವನ ಪಾರ್ಥಿವ ದೇಹದ ಪಕ್ಕದಲ್ಲಿ ಬಂದು ಅವನ ಮಕ್ಕಳು ಅಥವಾ ಸಂಬಂಧಿಕರು ಮಾಡಿರ್ತಕ್ಕಂತಹ ಔಷಧೇಹಿಕ ಕರ್ಮವನ್ನ ಎಲ್ಲವನ್ನು ಸಹಿತ ನೋಡಿ ಆ ಪ್ರೇತ ರೂಪ ಎಂಬತಕ್ಕಂಥದ್ದನ್ನು ಕಳೆದುಕೊಂಡು ನಂತರದಲ್ಲಿ 1 ವರ್ಷಗಳ ಕಾಲ ಈ ಯಮಮಾರ್ಗದಲ್ಲಿ ಹೋಗುವಂತಹವರಾಗಿ ಆಗ್ತಾರಂತೆ. ಹೋಗುವಾಗ 16 ಪಟ್ಟಣಗಳು ಬರ್ತಾ ಇದ್ದಾವೆ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ. ಕೀದೃಶೋ ಯಮಲೋಕಸ್ಯ ಪಂಥ ಭವತಿ ದುಃಖದಃ ತತ್ರ ಯಾಂತಿ ಯಥಾ ಪಾಪ ತನ್ಮೇ ಕಥೆ ಕೇಶವ. ಈ ಲೋಕವನ್ನು ಬಿಟ್ಟು ಯಮಲೋಕಕ್ಕೆ ಹೋಗ್ತಾ ಇದ್ದಾನಲ್ಲ, ಆ ಮಾರ್ಗ ಯಾವ ರೀತಿಯಲ್ಲಿ ಇದೆ ಅದರ ಒಂದು ವರ್ಣನೆಯನ್ನು ಮಾಡಬೇಕು ಅಂತ ಹೇಳಿ ಭಗವಂತನನ್ನ ಗರುಡದೇವರು ಪ್ರಾರ್ಥನೆಯನ್ನು ಮಾಡಿದಾಗ ಅದನ್ನು ಹೇಳ್ತಾ ಇದ್ದಾರೆ. ಯಮಮಾರ್ಗಂ ಮಹಾ ದುಃಖಪ್ರದಂ. ಯಮಮಾರ್ಗ ಎಂಬತಕ್ಕಂತಹದ್ದು ಬಹಳ ದುಃಖಪ್ರದವಾಗಿರತಕ್ಕಂತಹದ್ದು. ಹೇ ಕಥಯಾಮ್ಯಹಂ, ಅದನ್ನೆಲ್ಲವನ್ನು ಸಹಿತ ನಾನು ನಿನಗೆ ವರ್ಣನೆಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಮಮ ಭಕ್ತೋಪಿ ತಕ್ಷುತ್ವ ತ್ವಂ ಭವಿಷ್ಯಸಿ ಕಂಪಿತಃ. ಇದನ್ನ ನೀನು ನನ್ನ ಭಕ್ತರು ಕೇಳಿಬಿಟ್ರೆ ಅವರ ದೇಹದಲ್ಲಿ ಕಂಪನ ಎಂಬತಕ್ಕಂತಹದ್ದು ಬಂದು ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಎಷ್ಟೋ ಸಲ ಗರುಡ ಪುರಾಣ ಕೇಳಿರ್ತಾರೆ, ಕಂಪನ ಅನ್ನೋಂಥದ್ದೇ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಬಿಡ್ರಿ ಪರವಾಗಿಲ್ಲ ಅಂತ ಹೇಳಿ ಅಲ್ಲೇ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಅಂತ. ಹಾಗೆ ಈ ಮನುಷ್ಯನ ಒಂದು ಸ್ಥಿತಿ ಆ ರೀತಿಯಲ್ಲಿ ಇರುತ್ತೆ. ವೃಕ್ಷಛಾಯ ನತತ್ರಾಸ್ತಿ ಯತ್ರ ವಿಶ್ರಮತೆ ನರಹ. ಆ ಯಮಮಾರ್ಗದೊಳಗಡೆಗೆ ವೃಕ್ಷಛಾಯ ಎಂಬತಕ್ಕಂಥದ್ದೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಬೆಂಗಳೂರು, ಮೈಸೂರು, ಬೆಂಗಳೂರು, ತುಮಕೂರು ಹೋಗೋ ರಸ್ತೆ ಒಳಗಡೆಗೆ ಬೇಕಾದಷ್ಟು ಮರಗಳಿದ್ದು, ಆಮೇಲೆ ಅರಳಿ ಮರ ಇತ್ತು, ಹುಣಸೆ ಮರ ಇತ್ತು, ದೊಡ್ಡ ಮರಗಳಿದ್ದು. ಇವಾಗ ಯಾವ್ದಾನ ಇದೇನು ಅಂತ ಹೇಳಿದ್ರೆ ಯಾವುದೂ ಇಲ್ಲ. ಅಂದ್ರೆ ಇಲ್ಲೆಲ್ಲ ಸ್ಮಾಲ್ ಸ್ಕೇಲು. ನರಕಪಟ್ಟಣಕ್ಕೆ ಹೋಗುವಾಗ, ಯಮಪಟ್ಟಣಕ್ಕೆ ಹೋಗುವಾಗ ಲಾರ್ಜ್ ಸ್ಕೇಲ್ ಇರುತ್ತೆ ಅಷ್ಟೇನೆ. ವೈತರಣಿ ಎಲ್ಲೋ ಇದೆ ಅಂತ ಹೇಳಿ ಅನ್ಕೊಂಡ್ಬಿಡ್ಬೇಡ್ರಿ, ಇಲ್ಲೇ ಇದೆ ವೈತರಣಿ. ನರಕಪಟ್ಟಣ ಇಲ್ಲೂ ಸಹಿತ ಇದೆ.
ಹಿಂದೆನೇ ಹೇಳಿದ್ದೀನಿ, ದೃಷ್ಟಾಂತ ಕೊಡ್ತಾ ಇದ್ದೀನಿ ಅಷ್ಟೇ. ಕೆಂಗೇರಿ ಹತ್ತಿರಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಏನು ಹರಿಯುತ್ತೋ ಅದೊಂದು ನದಿ ವೃಷಭಾವತಿ ಅಂತ ಹೇಳಿ ಅದರದ್ದೆಲ್ಲ ಅದು ಕಲುಷಿತವಾಗಿಬಿಟ್ಟಿದೆ, ಏನು ಮಾಡ್ಲಿಕ್ಕಾಗಲ್ಲ ಇರಲಿ. ಅಂದರೆ ಎಲ್ಲ ಕಲ್ಮಶಗಳು ಸಹಿತ ಒಂದು ಕಡೆಯಲ್ಲಿ ಸೇರಿದಾಗ ಯಾವ ರೀತಿಯಲ್ಲಿ ಇರುತ್ತೋ ಅದು ವೈತರಣಿ ನದಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡಿಬಿಟ್ರು ಸಹಿತ ಭಯ ಆಗೋಗ್ಬಿಡುತ್ತಂತೆ. ಮುಂದೆ ಆ ವೈತರಣಿ ನದಿಯನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ವೃಕ್ಷಛಾಯೆ ಎಂಬತಕ್ಕಂಥದ್ದು ಯಮಮಾರ್ಗದೊಳಗಡೆಗೆ ಇರೋದಿಲ್ಲ. ದ್ವಾದಶ ಆದಿತ್ಯರು ಏಕಕಾಲದೊಳಗಡೆಗೆ ಉದಯಿಸಿದರೆ ಎಂತಹ ಒಂದು ಶಾಖ ಇರುತ್ತೋ ಅಂತಹ ಶಾಖ ಇರುತ್ತಂತೆ. ನಾವು ವೈಶಾಖ ಮಾಸದೊಳಗಡೆಗೆ ಈಗ ಬರ್ತಾ ಬರ್ತಾ ಬೆಂಗಳೂರೊಳಗಡೆಗೆ ಸೂರ್ಯನ ಒಂದು ಪ್ರಖರತೆಯನ್ನು ತಡೆಯೋದಕ್ಕಾಗ್ತಾ ಇಲ್ಲ. ಯಸ್ಮಿನ್ ಮಾರ್ಗೆ ನಚಾನ್ಯಾದ್ಯಂ, ಆ ಯಮಮಾರ್ಗದಲ್ಲಿ ಎಲ್ಲಿಯೂ ಸಹಿತ ಅನ್ನ ಸಿಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವನ ನಿಮಿತ್ತಕವಾಗಿ ಪಿಂಡ ಪ್ರದಾನ ಮಾಡಿದ್ದು ಮಾಸಿಕಗಳಲ್ಲಿ ಅಂತ ಹೇಳಿದ್ರೆ ಮಾತ್ರ ಅವನಿಗೆ ಅನ್ನೋದಕಾದಿಗಳನ್ನು ಕೊಡ್ತಾರಲ್ಲಿ, ಇಲ್ಲ ಅಂದ್ರೆ ಕೊಡೋದಿಲ್ಲ. ವರ್ಷದಲ್ಲಿಯೂ ಸಹಿತ ಪಿಂಡ ಪ್ರದಾನವನ್ನು ಮಾಡಿದಾಗ ಅವನಿಗೆ ನೋಡುವ ನಿನ್ನ ಮಕ್ಕಳು ಅಥವಾ ಸಂಬಂಧಿಕರು ನಿನ್ನ ನಿಮಿತ್ತಕವಾಗಿ ಪಿಂಡ ಪ್ರದಾನವನ್ನು ಮಾಡಿದ್ದಾರೆ, ಇದನ್ನು ತಗೋ ಅಂತ ಹೇಳಿಕೊಡ್ತಾರೆ. ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ, ಅದಕ್ಕೋಸ್ಕರ ಪಿತೃದೇವತೆಗಳೆಲ್ಲ ಅವ್ರನ್ನ ಕರ್ಕೊಂಬರ್ಬೇಕಲ್ಲ, ಅದಕ್ಕೋಸ್ಕರ ವರ್ಷಕ್ಕೆ ಒಮ್ಮೆ ಭೋಜನವನ್ನು ಹಾಕುವಂತೆ ಈ ಪಕ್ಷಮಾಸ ಎಂಬತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಅವ್ರಿಗೆ. ಇನ್ನು ಈ ಪಕ್ಷಮಾಸದೊಳಗಡೆಗೂ ಸಹಿತ ಒಂದೊಂದು ದಿವಸವನ್ನು ಅವರವರಿಗೆ ನಿಗದಿಪಡಿಸ್ತಾ ಇದ್ದಾರೆ. 15 ದಿವಸವೂ ಸಹಿತ ಪಿಂಡ ಪ್ರದಾನ ಮಾಡಬೇಕಂತೆ, ಏಕಾದಶಿ ದಿವಸ ಬಿಟ್ಟು. ಅದು ಮಾಡಕ್ಕಾಗಲ್ಲ, ಅದರ ಪ್ರತಿಯಾಗಿ ತರ್ಪಣವನ್ನ ಹೇಳ್ತಾ ಇದ್ದಾರೆ. ಇನ್ನ ಪ್ರತಿಪತ್ತಿನಿಂದ ಪ್ರಾರಂಭ ಮಾಡಿಕೊಂಡು, ಅಂದ್ರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ತಿನಿಂದ ಪ್ರಾರಂಭ ಮಾಡಿಕೊಂಡು ಮಧ್ಯಾಷ್ಟಮಿಯವರೆಗೂ ಸಹಿತ ಅವರಿಗೆ ಪಿಂಡ ಪ್ರದಾನವನ್ನು ಮಾಡತಕ್ಕಂತಹವರಾಗಿ ಆಗ್ತಾರೆ. ಅಂದ್ರೆ ಅಧಿಕಾರಿಯಾಗಿರ್ತಕ್ಕಂತಹವನು ತಂದೆಯನ್ನ ಕುರಿತು ಶ್ರಾದ್ದವನ್ನು ಮಾಡತಕ್ಕಂಥದ್ದು. ಅಲ್ಲಿ ತಂದೆಯ ವರ್ಗ, ತಾಯಿ ಬದುಕಿದ್ರೆ ತಾಯಿಯ ವರ್ಗ ಬರೋದಿಲ್ಲ. ಇನ್ನು ತಾಯಿಯ ತಂದೆಯ ವರ್ಗ, ಮಾತಾಮಹ, ಮಾತು ಪಿತಾಮಹ, ಮಾತು ಪ್ರಪಿತಾಮಹ. ಇನ್ನು ತಾಯಿಯ ವರ್ಗ ಮಾತಾಮಹಿ ಅಂತ ಹೇಳ್ತಿದ್ದಾರೆ, ಅವರ ವರ್ಗದವರೆಗೂ ಸಹಿತ ಪಿಂಡ ಪ್ರದಾನ ಮಾಡಿ, ಮತ್ತೆ ಸರ್ವೇ ಕಾರಣ ಪಿತರದಲ್ಲಿ ಅವನ ಅಣ್ಣ ತಮ್ಮಂದರು, ತಂದೆಯ ಅಣ್ಣ ತಮ್ಮಂದರು, ತಾಯಿಯ ಅಣ್ಣ ತಮ್ಮಂದರು, ಇವನ ಅಕ್ಕ ತಂಗಿಯರು, ತಂದೆಯ ಅಕ್ಕ ತಂಗಿಯರು, ತಾಯಿಯ ಅಕ್ಕ ತಂಗಿಯರು ಎಲ್ಲರಿಗೂ ಸಹಿತ, ಕೊನೆಗೆ ಅತ್ತೆ, ಮಾವ, ಶ್ವಶುರ, ಹೆಂಡತಿ ಹೋಗಿತ್ತು ಅಂದ್ರೆ ಹೆಂಡತಿಗೆ, ಎಲ್ಲರಿಗೂ ಸಹಿತ ಗುರುಗಳಿಗೆ, ಆಚಾರ್ಯರಿಗೂ ಸಹಿತ ಪಿಂಡ ಪ್ರದಾನ ಎಂಬಂತಹದ್ದನ್ನು ಮಾಡಿ, ಇವನು ಯಾರ್ಯಾರಿಂದ ಉಪಕಾರವನ್ನು ಹೊಂದಿದ್ದಾನೋ ಅವ್ರಿಗೆಲ್ಲರಿಗೂ ಸಹಿತ ಪಿಂಡ ಪ್ರದಾನ ಮಾಡಬೇಕಂತೆ. ದೃಷ್ಟ ಅಶ ಸ್ಪೃಷ್ಟ ಅಶ ಕೃತೋ ಉಪಕಾರ. ಅವನನ್ನು ಯಾರೋ ಮಾಡಿರ್ತಾರೆ, ಅವನನ್ನು ಯಾರೋ ನೋಡ್ಕೊಂಡಿರ್ತಾರಂತೆ. ಸಣ್ಣ ಮಗು ಇದ್ದಾಗ ಪಾಪ ತಾಯಿ ಏನೋ ಕೆಲಸ ಮಾಡಬೇಕಾಗತ್ತೆ, ಒಂದು ಸ್ವಲ್ಪ ಈ ಕೂಸು ನೋಡ್ಕೊಳ್ಳಿ ಅಂತ ಹೇಳಿ ಪಕ್ಕ ಮಲ್ಲಿಕೊಂಡು ಹೋಗಿರ್ತಾರೆ. ಅವರ ಉಪಕಾರ ಎಂಬತಕ್ಕಂಥದ್ದನ್ನು ಸಹಿತ ಇವನು ತೀರಿಸುವ ಅಂತ ಹೇಳ್ತಾ ಇದ್ದಾರೆ. ಕುಂಭೀಪಾಕಾದಿ ನರಕದಲ್ಲಿ, ರೌರವಾದಿ ನರಕಗಳಲ್ಲಿ ಯಾರ್ಯಾರು ಬಿದ್ದಿದ್ದಾರೋ ತೇಷಾಂ ಉದ್ಧಾರಣಾರ್ಥಾಯ, ಅವರ ಉದ್ಧಾರಕ್ಕೋಸ್ಕರವಾಗಿನೇ ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಧರ್ಮಪಿಂಡಗಳನ್ನು ಕೊಡ್ತಕ್ಕಂತಹದ್ದು. ಇದೊಂದು ಅವಕಾಶ ಪಿತೃಗಳಿಗೆ, ಅಲ್ಲೇ ಅನ್ನ ನೀರು ಕೊಡ್ಲಿಕ್ಕೆ. ಬದುಕಿದ್ದಾಗ ಅವರು ಹೇಳಿದಂತೆ ನಡೆದುಕೊಂಡು ಅವರನ್ನು ಚೆನ್ನಾಗಿ ನೋಡಿಕೊಂಡು ದೇಹತ್ಯಾಗ ಮಾಡಿದ ನಂತರದೊಳಗಡೆಗೆ ಅವ್ರದ್ದು ದೇಹಾದಿ ಕರ್ಮಗಳನ್ನು ಮಾಡಿ ಮಾಸಿಕ ಮತ್ತೆ ವಾರ್ಷಿಕದ ಶ್ರಾದ್ದವನ್ನ, ಪಕ್ಷವನ್ನ ಅತ್ಯವಶ್ಯಕವಾಗಿ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಅವಾಗ ಇವನು ಪಿತೃ ಋಣದಿಂದ ಮುಕ್ತನಾಗುತ್ತಾನೆ. ಇಲ್ಲಾಂದ್ರೆ ಏನು ಮಾಡಿದ್ರು ಸಹಿತ ಇದು ಋಣ ಎಂಬತಕ್ಕಂಥದ್ದನ್ನ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ದೇವ ಋಷಿ ಆಚಾರ್ಯ ಋಣವನ್ನ ಬೇಕಿದ್ರೆ ತೀರಿಸ್ಕೋಬಹುದಂತೆ, ಪಿತೃ ಋಣವನ್ನ ನೀ ಏನು ಮಾಡಿದ್ರು ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಾದರಾಜ ಪ್ರಸಾರಭವರು ಲಕ್ಷಾಲಂಕಾರದೊಳಗಡೆಗೆ. ಅಂದ್ರೆ ಇದು ಈ ಜನ್ಮಕ್ಕೆ ಬಂದಿರತಕ್ಕಂತಹ ಒಂದು ಋಣ ಅನ್ನ, ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂತಹದ್ದು. ಅದನ್ನೇ ಪುರಂದರದಾಸರು ಹೇಳ್ತಾ ಇದ್ದಾರೆ. ಹೆತ್ತ ಸೂತಕ 10 ದಿನ ಪರ್ಯಂತ, ಸತ್ತ ಸೂತಕ 11 ದಿನ ಪರ್ಯಂತ, ಮತ್ತೆ ಋಣವೆಂಬ ಸೂತಕ ಎತ್ತ ಹೋದರೂ ಬಿಡದೆ ಎನ್ನ ಜನ್ಮ ಜನ್ಮಾಂತರಿಗೆ ಬೆನ್ನೆತ್ತಿ ಹೃದಯ, ಇಂದೆನ್ನ ಋಣವೆಂಬ ಸೂತಕವ ಪರಿಹರಿಸಯ್ಯ ಪುರಂದರ ವಿಠಲ. ಏನು ಮಾಡಿದ್ರು ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವಂತೆ. ಯಾವುದೋ ಒಂದು ಮಗು ಹುಟ್ಟಿದು ಅವರ ವಂಶದೊಳಗಡೆಗೆ, ಅಣ್ಣ ತಮ್ಮಂದ್ರಿಗೋ ಅಥವಾ ಚಿಕ್ಕಪ್ಪದೊಳಗಂದ್ರಿಗೋ, ಯಾರೋ ವಂಶದೊಳಗಡೆ ಯಾರೋ ಒಂದು ಮಗು ಹುಟ್ಟಿತು ಅಂತ ಹೇಳಿದ್ರೆ
10 ದಿವಸಗಳ ಕಾಲ ಮೈಲಿಗೆ ಇದ್ದು ಒಂದು ಯಜ್ಞೋಪೈತ ಬದಲಾಯಿಸ್ಬಿಡ್ತು ಅಂದ್ರೆ ಆಗೋಯ್ತು, ಋಣ ತೀರೋಯ್ತಂತೆ. ಸತ್ತ ಸೂತಕ ಯಾರೋ ಸತ್ತೋಗ್ಬಿಡ್ತು ಅಂತ ಹೇಳಿದ್ರೆ 11 ದಿನ ಪರ್ಯಂತವಾಗಿಯೂ ಸಹಿತ ಮೈಲಿಗೆ ಇದು ಬಿಟ್ಟು ಯಜ್ಞೋಪೈತ ಬದಲಾಯಿಸ್ಕೊಳ್ತಿದ್ರೆ ಮುಗಿದೋಯ್ತು. ಆದರೆ ಋಣವೆಂಬ ಸೂತಕ, ಋಣ ಅಂದ್ರೆ ಇಲ್ಲಿ ಸಾಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರ ಹತ್ರಕ್ಕೆ ಒಂದು ₹1,00,000 ತಗೊಳೋದು, ಅದೆಲ್ಲ ತಂದೆಯ ಋಣ ಇದೆ, ತಾಯಿಯ ಋಣ ಇದೆ, ಆಚಾರ್ಯ ಋಣ ಇದೆ, ಅಲ್ಲೇ ಬ್ರಾಹ್ಮಣರುಗಳ ಋಣ ಇದೆ, ಅನೇಕ ಬಂಧು ಬಾಂಧವರುಗಳ ಋಣ ಎಂಬತಕ್ಕಂಥದ್ದಿದೆ. ಅದನ್ನೇನಾದ್ರೂ ತೀರಿಸಿಕೊಳ್ಳದೇ ಇತ್ತು ಅಂತ ಹೇಳಿದ್ರೆ ಮತ್ತೆ ಪುನಃ ಇವನು ಹುಟ್ಟಿ ಬರುವಂಥವನಾಗಿ ಆಗುತ್ತಾ ಇದ್ದಾನೆ. ಅದನ್ನು ಅವಶ್ಯಕವಾಗಿ ತೀರಿಸಿಕೊಳ್ಳಬೇಕಂತೆ, ಅದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಯಮಮಾರ್ಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ದುಃಖವನ್ನ ಪಡ್ತಾ ಇರ್ತಾರೆ. ಆದ್ದರಿಂದ ಮಾಸಿಕ ಶ್ರಾದ್ದವನ್ನ ಅತ್ಯವಶ್ಯಕವಾಗಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ರು ಸಹಿತ ಅವಾಗಲೇನೆ ಅಪಕರ್ಷ ಮಾಡಿಬಿಟ್ಟಿರ್ತಾರೆ. ಇವಾಗ ಯಾಕ್ರಿ ಸುಮ್ಮನೆ ತಿಂಗಳು ಸಹಿತ ಅಲ್ಲೇ ಒಂದು ಚಿಟಿಕೆ ಎಳ್ಳು, ಒಂದು ಚಿಟಿಕೆ ಅಕ್ಕಿ ಮುಗಿಸ್ಬಿಡ್ರಿ ಅಂತ ಹೇಳುತ್ತಾರೆ. ಹೇಳಕ್ಕೆ ಹಿಂಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ, ಅಲ್ಲೇ ಅಲ್ಲಿ ಹೋದಾಗ ಅವಸ್ಥೆ ಗೊತ್ತಾಗುತ್ತೆ, ಅದುವರೆಗೂ ಸಹಿತ ಅವಸ್ಥೆ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಯಮಮಾರ್ಗದೊಳಗಡೆಗೆ ಅನ್ನ ಎಂಬತಕ್ಕಂಥದ್ದಿಲ್ಲ, ನೀರು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಜಲಂ ದೃಶ್ಯತೆ ಕ್ವಾಪಿ, ಏನೋ ಮರಳುಗಾಡೊಳಗಡೆಗೆ ಅಲ್ಲಲ್ಲಿ ಓಯಸಿಸ್ ಅಂತ ಹೇಳಿ ಏನೋ ಇರುತ್ತಂತೆ. ನಾವು ಸಣ್ಣ ಹುಡುಗರಿದ್ದಾಗ ಓದ್ತಾ ಇದ್ವಿ, ಅಲ್ಲೇನೋ ನೀರು ಇರುತ್ತಂತೆ, ಒಂಚೂರು ಕುಡ್ಕೊಂಡು ಆಮೇಲೆ ಏನೋ ಮುಂದೆ ಹೋಗಿ ಅಲ್ಲೇ ಬೇರೆ ಬೇರೆ ಊರನ್ನು ಸೇರ್ಕೊಳ್ತಾನಂತೆ. ಆದರೆ ಯಮಮಾರ್ಗದೊಳಗಡೆಗೆ ನೀರು ಸಿಗುತ್ತೇನೋ ಅಂತ ಹೇಳಿದ್ರೆ ಅಲ್ಲಿ ನೀರು ಸಹಿತ ಸಿಗೋದಿಲ್ಲ. ಇವನ ನಿಮಿತ್ತಕವಾಗಿ ನೀರು ದಾನ ಮಾಡಿದ್ರೆ ಮಾತ್ರ ಅದು ಹೋಗಿ ಸೇರುತ್ತೆ, ಇಲ್ಲಾಂದ್ರೆ ಅದು ಸಹಿತ ಸೇರೋದಿಲ್ಲ. ಸ್ವಾಮಿ ಒಳ್ಳೆ ಹಾಸ್ಯ ಮಾಡ್ತಾ ಇದ್ರು. ನೆನೆ ದಿವಸ ಅವ್ರ ಆರಾಧನೆ, ದೇವೇಂದ್ರ ತೀರ್ಥರ ಆರಾಧನೆ ಮುಳಬಾಗಿಲೊಳಗಡೆಗೆ ಅಲ್ಲೇ ಅವ್ರು ಹೇಳೋರು, ನೋಡೋ ಉದುಕುಂಬದಾನ ಅಂತ ಹೇಳ್ಕೊಡ್ತಾರೋ, ಕೊಟ್ರೆ ಆ ಬಿಂದಿಗೆನೋ ತೊಂಗೆನೋ ಇಸ್ಕೊಳ್ತಾನೆ, ಇಸ್ಕೊಂಡು ಅದರೊಳಗಡೆ ಇರತಕ್ಕಂಥ ನೀರನ್ನು ಅವನು ಕುಡಿತಾನೇನೋ ಅಂತ ಹೇಳಿದ್ರೆ ಅವನು ತಣ್ಣೀರು ಹಾಕಿಕೊಟ್ಟಿರ್ತಾನೆ. ಅವನು ಯಜಮಾನನ್ನೇ ಕರೀತಾನೆ, ಬನ್ನಿ ಇಲ್ಲಿ ನಾನು ತಣ್ಣೀರು ಕುಡಿಯೋದಿಲ್ಲ, ಬಿಸಿನೀರು ಕುಡಿಯೋದು, ಈ ನೀರನ್ನು ಚೆಲ್ಬಿಟ್ಟು ಬಿಸಿನೀರು ಕುಡಿ. ಯಜಮಾನನ ಕೈಗೆ ದಾನ ಇಸ್ಕೊಂಡು ಅದನ್ನು ಅವನ ಕೈಯಲ್ಲೇ ಚೆಲ್ಲಿಸಿ ಇನ್ನು ಯಾವಾಗ ಈ ನೀರು ಅವನಿಗೆ ಬರುತ್ತೆ. ಅದೇನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮನೆಗೆ ಯಾರಾದರೂ ಗುರು ಹಿರಿಯರು ಬಂದಾಗ ಅಥವಾ ಅವನ ತಂದೆ ತಾಯಿಗಳು ನೀರೊಂದು ಲೋಟ ಕೊಡು ಅಂತ ಹೇಳಿ ಕೇಳಿದಾಗ ಕೊಡೋದಕ್ಕಿಂತ ಮುಂಚಿತವಾಗಿ ಚಿಂತನೆ ಮಾಡಬೇಕಂತೆ. ನೋಡು, ನಾನು ಯಮಮಾರ್ಗದಲ್ಲಿ ಹೋಗುವಾಗ ಉದುಕುಂಬ ದಾನ ಕೊಟ್ಟರು ಸಹಿತ ಅದು ಮುಟ್ಟತ್ತೋ ಇಲ್ವೋ, ಈಗ ಏನು ನೀರನ್ನ ಇವರು ಕೊಡ್ತಾ ಇದ್ದೀನಲ್ಲ, ಇದು ನನ್ನ ಅಂತ್ಯಕಾಲ ಆದ ನಂತರದೊಳಗಡೆ ಒಂದು ಯಮಮಾರ್ಗದೊಳಗಡೆಗೆ ಬರಲಿ ಅಂತ ಹೇಳಿ ಸ್ವಲ್ಪ ಚಿಂತನೆಯನ್ನ ಮಾಡಿ ಆ ಉದಕುಂಬ ಅಂದ್ರೆ ಉದಕವನ್ನ ದಾನವನ್ನು ಕೊಡುವಂಥವರಾಗಿ ಆಗಬೇಕಂತೆ. ಹೀಗೆಲ್ಲ ಚಿಂತನೆ ಮಾಡಬೇಕಂತೆ. ಮತ್ತೆ ಈ ಮಾರ್ಗದೊಳಗಡೆಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಕ್ರೂರ ಮೃಗಗಳೆಲ್ಲವೂ ಸಹಿತ ಇದ್ದಾವೆ. ಕಾಕ, ಉಲೂಕ, ವಟ, ಗೃದ್ರ ಕಾಗೆಗಳೆಲ್ಲ ಇದ್ದಾವಂತೆ. ಇಲ್ಲಿ ಕಾಗೆಗಳಲ್ಲ, ಇಲ್ಲಿ ಕಾಗೆ ಉಷ್ ಹಾರೋಗುತ್ತೆ ಅಲ್ವೇ, ಉಷ್ ಹೋಗೋದಿಲ್ಲ, ಕೋಲ್ ತಗೊಂಡು ಓಡಿಸಿದ್ರು ಸಹಿತ ಹೋಗೋದಿಲ್ಲ. ಅದೇ ಇವನ ಹತ್ರಕ್ಕೆ ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ ನಾವೇ ಮುಂದೆ ಹೇಳ್ತಾ ಇದ್ದಾರೆ. ಇನ್ನು ಉಲೂಕಗಳು, ಗೂಬೆಗಳಲ್ಲೂ ಸಹಿತ ಇರುತ್ತವಂತೆ, ಮತ್ತೆ ಜೇನು ಹುಳುಗಳು ಇರುತ್ತವಂತೆ. ಇದ್ದಕ್ಕಿದ್ದಂತೆ ಅಂಧಕೂಪಗಳೆಲ್ಲವೂ ಸಹಿತ ಇರತಕ್ಕಂಥದ್ದಾಗತ್ತೆ, ಅದರಲ್ಲೆಲ್ಲ ಬೀಳ್ತಾ ಇದ್ದಾನಂತೆ. ಅಗ್ನಿಯ ಮಳೆ ಎಂಬತಕ್ಕಂಥದ್ದು ಬೀಳುತ್ತವೆ. ಕರ್ದನ ಬೂದಿ ಅಸ್ಥಿಯಿಂದ ಯುಕ್ತವಾಗಿರ್ತಕ್ಕಂಥದ್ದು ಅದೆಲ್ಲವೂ ಸಹಿತ ಈ ಪ್ರೇತದ ಮೇಲೆ ಬೀಳುತ್ತವಂತೆ. ಇದ್ದಕ್ಕಿದ್ದಂತೆ ರಕ್ತದ ವೃಷ್ಟಿ ಎಂಬತಕ್ಕಂತಹದ್ದು, ಇಲ್ಲೇನೋ ಮಳೆ ಬರುತ್ತೆ, ಆದರೆ ಅಲ್ಲಿ ರಕ್ತದ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾರ್ಗ ಮಧ್ಯದೊಳಗಡೆಗೆ ಮಾರ್ಗ ಮಧ್ಯ ಘೋರ ವೈತರಣಿ ನದಿ, ಘೋರವಾಗಿರ್ತಕ್ಕಂಥ ವೈತರಣಿ ನದಿ ಎಂಬತಕ್ಕಂಥದ್ದು ಸಿಗುತ್ತೆ. ಅದನ್ನು ದಾಟಿಕೊಂಡು ಹೋಗಬೇಕು. ಎಷ್ಟು ಅದರ ವಿಸ್ತೀರ್ಣ ಅಂತ ಹೇಳಿದ್ರೆ ಶತಯೋಜಿನ ವಿಸ್ತೀರ್ಣ, ಪೂಯ ಶೋಣಿತ ವಾಹಿನಿ. ರಕ್ತ, ಕೀವು ಇಂತಹ ದುಷ್ಟವಾದಂತಹ ಪದಾರ್ಥ ಯುಕ್ತವಾಗಿರ್ತಕ್ಕಂಥದ್ದನ್ನೇ ಈ ವೈತರಣಿ ನದಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಗಾಧ ದುಸ್ತರ ಪಾಪೈಹಿ ಕೇಶ ಶೈಲಾಕ ದುರ್ಗಮ, ಅಗಾಧವಾಗಿರತಕ್ಕಂತಹದ್ದು ಅಲ್ಲೇ, ಅದನ್ನು ಯಾರೂ ಸಹಿತ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪೂಯಾಸೃ ಮೂತ್ರವಿಷ್ಟ ಕ್ರಿಮಿಕುಲ ಕಲೀಲೆ ತಕ್ಷಣ ಕ್ಷಿಪ್ತ ಶಕ್ತ್ಯ ಜಸ್ತ ವ್ರಾತಾರಕಂ ಸದ್ವಿಷ ಉಪದೇಹತೆ ವಜ್ರಕಲ್ಪಾಜ್ಜಲೂಕಾಹ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧು ಸ್ವಾಮಿ ಸರ್ವಾಂತರಾತ್ಮನ್ ನಜರಜರಹಿತ ಜನ್ಮಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವಾನ್ ಮೂರ್ಜಿತಾಂ ನಿರ್ನಿಮಿತ್ತ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ವಾಯುದೇವರನ್ನು ಕೇಳ್ಕೋಬೇಕಂತೆ. ದಿನಾ ವಾಯುಸ್ತುತಿ ಪಾರಾಯಣ ಮಾಡ್ತಾ ಇತ್ತು ಅಂದ್ರೆ
ಈ ವೈತರಣಿನದಿ ಎಂಬತಕ್ಕಂತಹದ್ದು ಅವನಿಗೆ ಬಾಧಕವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಸಂಪ್ರದಾಯವನ್ನೇ ಮಾಡಿಟ್ಬಿಟ್ಟಿದ್ದಾರೆ. ನೋಡ್ರಿ, ದಿನಾಂಕು ಸಹಿತ ವಾಯುಸ್ತುತಿ ಪಾರಾಯಣ ಮಾಡಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಯಾಕೆ ಮಾಡೋದು ಅಂತ ಹೇಳಿದ್ರೆ ಚರಕ ಸಂಹಿತ ಇತ್ಯಾದಿಗಳೆಲ್ಲ ಹೇಳ್ತಾ ಇದ್ದಾರೆ, ಯಾವ ವ್ಯಕ್ತಿ ಪ್ರತಿನಿತ್ಯದಲ್ಲಿ ಸಹಿತ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇದ್ದಾನೋ ಅಂತಹ ಅವನಿಗೆ ಯಾವ ರೋಗವೂ ಸಹಿತ ಬರಲ್ಲ ಅಂತ ಹೇಳಿ. ನೋಡ್ರಿ, ಡಾಕ್ಟ್ರೇ ಹೇಳ್ತಾ ಇದ್ದಾರೆ. ಎಷ್ಟು ದಿವಸ ನಾವು ಪಾರಾಯಣ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಎಲ್ಲಾ ರೀತಿಯಾಗಿರತಕ್ಕಂಥ ದೋಷಗಳನ್ನು ಕಳೆಯತಕ್ಕಂಥದ್ದು ಹರಿವಾಯುಸ್ಥಿತಿ ಎಂಬತಕ್ಕಂತಹದ್ದು. ಅಲ್ಲಿ ಘೋರವಾಗಿರತಕ್ಕಂತಹ ಮೀನುಗಳಿರುತ್ತವಂತೆ. ಇನ್ನು ಜಲೂಕಾಹ, ಜಿಗಣೆ ಅಂತ ಹೇಳಿ ಕರೀತಾ ಇದ್ದಾರೆ. ಅದು ಎಷ್ಟಿರುತ್ತೆ ಅಂದ್ರೆ ಕೆಂಪು ಬಣ್ಣದಲ್ಲಿರ್ತಕ್ಕಂಥದ್ದು 1 ಇಂಚ್ ಇರುತ್ತೆ ಅಷ್ಟೇನೆ. ಅದು ಇವನ ದೇಹಕ್ಕೆ ಅಂಟುಕೊಂಡ್ರೆ ಏನು ಗೊತ್ತೇ ಆಗೋದಿಲ್ಲ. ಅದು 1 ಇಂಚ್ ಇರುವಂತಹದ್ದು 4 ಇಂಚ್ ಆಗತ್ತೆ. ಅಷ್ಟು ರಕ್ತವನ್ನ ಹೀರಿರುತ್ತೆ. ಆಮೇಲಿಂದ ಇದು ಬಾಯಿ ಬಿಡುತ್ತೆ. ಆವಾಗ ಇವನು ಬಾಯಿ ಬಿಡ್ತಾನೆ. ಅರ್ಥ ಆಯ್ತಲ್ಲ ಬಾಯಿ ಬಿಡೋದು ಅಂತಂದ್ರೆ ಶಂಕವಾದ್ಯಂ ಪೂರೈತ್ವ. ಯಾಕೆ ಆ ರೀತಿಯಲ್ಲಿ ಅಂತ ಹೇಳಿದ್ರೆ ಭಗವಂತ ಅದರ ಬಾಯಲ್ಲಿ ನ್ಯಾಚುರಲ್ ಅನಸ್ತೀಶಿಯಾ ಕುಡಿಯೋದು, ಸ್ವಾಭಾವಿಕವಾಗಿರತಕ್ಕಂಥದ್ದು. ಅದು ಕಚ್ಚಿದಾಗ ಏನೂ ಗೊತ್ತಾಗೋದಿಲ್ಲ. ಆದರೆ ಅದು ರಕ್ತವನ್ನೆಲ್ಲ ಹೀರಿ ನಂತರದಲ್ಲಿ ಅದು ಬಿಟ್ಟು ಬೇರೆ ಕಡೆಗೆ ಹೋಗುವಂತ ಸಂದರ್ಭದ ಒಳಗೆ ಇವನಿಗೆ ವೇದನೆ ಉಂಟಾಗತ್ತಂತೆ. ಅಂದ್ರೆ 1 ಇಂಚ್ ಇರೋದು 4 ಇಂಚ್ ಆಯ್ತು ಅಂದ್ರೆ ಎಷ್ಟು ರಕ್ತ ಕುಡಿದಿರ್ಬೇಕು ಲೆಕ್ಕ ಹಾಕೊಡ್ರಿ. ಅಂತಾದ ಒಂದು 10 ಏನಾದ್ರೂ ಕಾಲಿಗೆ ಮೆತ್ಕೊಂಡ್ಬಿಡ್ತು ಅಂತಂದ್ರೆ ಎಲ್ಲಿ ಮೆತ್ಕೊಳಕ್ಕೆ ಗೊತ್ತಾ? ಸೋದಾ ಕ್ಷೇತ್ರದ ಬಳಿಯಲ್ಲಿ ವಾದರಾಜ ಗುರುಸಾರ್ವಭೌಮರು ತಪಸ್ಸನ್ನು ಮಾಡಿರ್ತಕ್ಕಂಥ ಜಾಗ ತಪೋವನ ಅಂತ ಹೇಳಿ ಕರೀತಾ ಇದ್ದಾರೆ. ಅಲ್ಲಿ ಚಾತುರ್ಮಾಸ್ಯದಲ್ಲಿ ಏನಾದ್ರೂ ಹೋಗ್ಬಿಟ್ರೆ, ಮಳೆ ಬಂದ ಕಾಲದಲ್ಲಿ ಹೋಗ್ಬಿಟ್ರೆ ನಿಮ್ ಕಾಲಿಗೆ ನೀವು ಏನು ಯೋಚನೆ ಮಾಡೋ ಹಾಗಿಲ್ಲ, ಆಟೋಮೆಟಿಕ್ ಆಗಿ ಬಂದು ಎತ್ಕೊಂಡ್ಬಿಡುತ್ತದೆ. ಇಂತಹ ಒಂದು ಸ್ಥಿತಿ. ವಜ್ರಕಲ್ಪಾಜ್ಯಲೂಕಾಹ, ವಜ್ರ ಕೀಟಗಳು ಸಹಿತ ಇದ್ದಾವೆ. ಆ ವಜ್ರ ಕೀಟಗಳು ಹೇಗಿರುತ್ತವೆ ಅಂತ ಹೇಳಿದ್ರೆ ಅದು ಗಂಡಕಿ ನದಿಯಲ್ಲಿ ಬರತಕ್ಕಂತಹದ್ದು. ವಜ್ರ ತುಂಡೈಹಿ, ಮಹಾ ಅಂದ್ರೆ ಘೋರವಾಗಿರತಕ್ಕಂತಹ ಒಂದು ವಜ್ರ ಕೀಟಗಳೆಲ್ಲವೂ ಸಹಿತ ಅಲ್ಲಿರುತ್ತೆ ಅಂತಂದ್ರು. ಅದು ಗಂಡಕಿ ನದಿಯಲ್ಲಿ ಮಾತ್ರ ಇರತಕ್ಕಂಥದ್ದು. ನಾವು ಈ ದಿವಸ ಸಾಲಿಗ್ರಾಮ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀವಲ್ಲ, ಆ ಚಕ್ರವನ್ನ ನಿರ್ಮಾಣ ಮಾಡತಕ್ಕಂಥದ್ದನ್ನೇ ಆ ವಜ್ರಕೀಟ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಲ್ಲನ್ನ ಕೊರಿಬೇಕಾಗಿದ್ರೆ ಅದರ ಒಂದು ಮೂತಿ ಇನ್ನೆಷ್ಟು ಚೂಪಾಗಿರ್ಬೇಕು ಲೆಕ್ಕ ಹಾಕೊಳ್ರಿ. ಅಂತದ್ದೇನಾದ್ರೂ ಸಹಿತ ಬಂದು ಮನುಷ್ಯನಿಗೆ ಕಚ್ಚಿದ್ರೆ ಯಾವ ಸ್ಥಿತಿಯಲ್ಲಿ ಇರಬಹುದು? ಅಂತಹ ಸ್ಥಿತಿಯಲ್ಲಿ ನಮ್ಮ ವಾದರಾಜ ಗುರುಸಾರ್ವಭೌಮರು ಗಂಡಕಿ ನದಿಯ ಬಳಿಯಲ್ಲಿ ಹೋಗಿದ್ದಾರೆ. ಅಲ್ಲಿ ಭಗವಂತನ ಒಂದು ಸ್ತೋತ್ರ ಇತ್ಯಾದಿಗಳನ್ನೆಲ್ಲ ಮಾಡಿ ಆ ನದಿಯಲ್ಲಿ ಇಳಿತಾ ಇದ್ದಾರೆ. ಆ ಕಾಲದಲ್ಲಿ ಇದ್ದಂತಹ ರಾಜ ಅನೇಕರೆಲ್ಲರೂ ಸಹಿತ ಹೇಳ್ತಾರೆ, ಸ್ವಾಮಿ ವಜ್ರಕೀಟ ಇವಾಗ ಬಹಳ ಇರುತ್ತೆ, ನೀರಲ್ಲಿ ಯಾರು ಕಾಲಿಡ್ತಾರೋ ಕಾಲಿಗೆ ಕಚ್ಚಿಬಿಡುತ್ತೆ, ಇಂತಹ ಒಂದು ಸ್ಥಿತಿ ಇದೆ, ದಯವಿಟ್ಟು ನೀವು ಹೋಗ್ಬೇಡಿ ಅಲ್ಲಿ. ವಾದರಾಜರು ಯಾರು ಅನ್ನೋದೇ ಗೊತ್ತಿಲ್ಲ ಪಾಪ, ಮಹಿಮೆ ತಿಳಿಸ್ತಾ ಇದ್ದಾರೆ ಅವರು. ಹೋಗಿ ಅವರು ಅವಗಾಹನವನ್ನ ಮಾಡಿದ್ರಂತೆ. ಮಾಡಿ ಹೊರಗಡೆಗೆ ಬರೋ ಅಷ್ಟರೊಳಗಡೆಗೆ ಅವರ ಶಿರಸ್ಸಿನಿಂದ ನಾಭಿಯ ಪರ್ಯಂತವಾಗಿ 12 ಕ್ಷೇತ್ರ ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳು ಅಂಟ್ಕೊಂಡ್ಬಿಟ್ರು. ಅದು ಇವತ್ತಿಗೂ ಸಹಿತ ಶ್ರೀಮಠದೊಳಗಡೆಗೆ ಒಂದು ಸಂಪುಟದೊಳಗಡೆಗೆ ಪೂಜೆಗೆ ಇಟ್ಕೊಳ್ತಾರೆ. ಅಂದ್ರೆ 12 ಕ್ಷೇತ್ರ ಅಂತ ಹೇಳಿದ್ರೆ 144 ಸಾಲಿಗ್ರಾಮ. ಎಷ್ಟಿದೆ ಅಂತ ಹೇಳಿದ್ರೆ ಎಲ್ಲ ಶಿಷ್ಯ ಇರುವುದು. ಅಂತಹದ್ದು ಅವರ ದೇಹ ಕಂಡುಕೊಂಡಿದ್ದನ್ನೆಲ್ಲ ತೆಗೆದು ಪೂಜೆಗೆ ಇಟ್ಕೊಳ್ತಾ ಇದ್ದಾರೆ. ಹಾಗೆ ಹೇಳಿದ್ರಂತೆ, ನನ್ನ ಅಸ್ಥಿಗಳಲ್ಲೆಲ್ಲವೂ ಸಹಿತ ಚಕ್ರಾಣಿಕೆ ಎಂಬತಕ್ಕಂಥದ್ದಿದೆ ಅಂತ ಹೇಳಿ ಅವರು ಅವರ ಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ವಜ್ರತುಂಡೈಹಿ ಮಹಾಗೃದ್ರೈಹಿ, ಘೋರವಾಗಿರತಕ್ಕಂತಹ ಹದ್ದುಗಳೆಲ್ಲವೂ ಸಹಿತ ಇರುತ್ತವಂತೆ. ಶಿಂಶುಮಾರಾದಿಗಳು ಚೇಳೆಲ್ಲ ಇರುತ್ತವಂತೆ, ಮೊಸಳೆ ಹೀಗೆಲ್ಲವೂ ಸಹಿತ ಇರತಕ್ಕಂತಹದ್ದು. ಬಹುವೃಶ್ಚಿಕ ಸಂಕೀರ್ಣ ಕೃಷ್ಣ ಸರ್ಪ ಎಂಬತಕ್ಕಂಥದ್ದು ಸಹಿತ ಅಲ್ಲಿ ಇರುತ್ತಂತೆ. ಇಂತಹ ಘೋರವಾಗಿರತಕ್ಕಂತಹ ವೈತರಣಿ ನದಿ ಒಳಗಡೆಗೆ ಈ ಬಾಟಿಯನ್ನು ಹಾಕಿ ಬಿಡುತ್ತಾರೆ. ಅವನು ಏನು ದಾನ ಕೊಟ್ಟರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಅದಕ್ಕೆ ಹೆಚ್ಚಿಗೆ ಪಾಪವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಪಾಪ ಮಾಡ್ದಿರನೂ ಇರೋದಕ್ಕಾಗಲ್ಲ, ಅದು ಮಾಡಬೇಕು, ಒಂದು ಸ್ವಲ್ಪ ಮಾಡಬೇಕಂತೆ, ಜಾಸ್ತಿ ಮಾಡ್ಲಿಕ್ಕೆ ಹೋಗಬಾರದು. ಹಾಹಾಕಾರವನ್ನ ಮಾಡ್ತಾ ಇರ್ತಾನಂತೆ. ಪುತ್ರ ಪೌತ್ರ ಇತಿಬ್ರುವನ್, ಇಂತಹ ಘೋರವಾಗಿರತಕ್ಕಂಥ ಸ್ಥಿತಿಯಲ್ಲೂ ಸಹಿತ, ಕಷ್ಟ ಅನುಭವಿಸಿದ್ರು ಸಹಿತ ಮಗ ಮತ್ತೆ ಮೊಮ್ಮಕ್ಕಳ ಮೇಲೆ ಅಭಿಮಾನವನ್ನ ಹಾಕೊಂಡಿರ್ತಾನಂತೆ. ತುಂಬಾ ಅಭಿಮಾನ ಹಾಕೊಂಡಿದ್ರೆ ಯಮಧರ್ಮರಾಜರು ಹೇಳ್ತಾರಂತೆ, ಅಲ್ಲೇ ಇವನು ಇವಾಗಲೇ ಸಹಿತ ನರಕಕ್ಕೆ ಬರೋದು ಬೇಡ, ಇನ್ನೂ ಸ್ವಲ್ಪ ದಿವಸ ಇವನು ಮೊಮ್ಮಗನೊಳಗಡೆಗೆ ಹುಟ್ಕೊಳ್ಳಿ ಅಂತ ಹೇಳಿ ಮತ್ತೆ ಅವನನ್ನ ಅವನ ಮೊಮ್ಮಗನಲ್ಲಿ ಹುಟ್ಟಿಸಿ ಅಲ್ಲಿ ಏನೇನು ಕರ್ಮವನ್ನು ಮತ್ತೆ ಅನುಭವಿಸಬೇಕೋ, ಹಿಂದಿನ ಕರ್ಮ ಈಗ ಮಾಡಿರ್ತಕ್ಕಂಥ ಕರ್ಮ ಎಲ್ಲವನ್ನು ಸಹಿತ ಒಟ್ಟಿಗೆ ಕೊಟ್ಟು ಅಲ್ಲೇ ನರಕದಲ್ಲಿ ಇಟ್ಬಿಡ್ತಾನೆ, ವಾಪಸ್ ಬರೋ ಹಾಗೆ ಇಲ್ಲಿ ಇಂತಹ ಸ್ಥಿತಿ ಬಂದು ಬಿಡುತ್ತೆ.
ಅದರಿಂದ ಹೆಚ್ಚಿಗೆ ಅಭಿಮಾನ ಎಂಬತಕ್ಕಂಥದ್ದನ್ನ ಹಾಕೋಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗೇತಿ ಪ್ರವೃತ್ತಿ ತನ್ನಿತ್ಯಂ, ಯಾವಾಗಲೂ ಸಹಿತ ಮಕ್ಕಳು ಮೊಮ್ಮಕ್ಕಳು ಎಂಬತಕ್ಕಂತಹ ರೀತಿಯಲ್ಲಿ ಅಡ್ತಾ ಇರ್ತಾನಂತೆ. ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ ತತ್ಪ್ರಾಪ್ಯ ನಕೃತೋ ಧರ್ಮ ಕೀದೃಶಂ ಹಿಮಯ ಕೃತಂ. ಯೋಗ್ಯರು ಯೋಚನೆ ಮಾಡ್ತಾರಂತಲ್ಲ, ಒಳ್ಳೆ ಮನುಷ್ಯ ಜನ್ಮ ಎಂಬತಕ್ಕಂಥದ್ದು ಬಂದಿತ್ತು, ಆ ಸಂದರ್ಭದಲ್ಲಿ ಸಾಧನೆಯನ್ನು ಮಾಡದಿರ ಯಾವುದೋ ಪ್ರಾಣಿಯಾದಾಗ ನಾನು ಸಾಧನೆ ಮಾಡ್ಲಿಕ್ಕಾಗತ್ತೇನೋ ಅಂತಂದ್ರೆ ಆಗೋದಿಲ್ಲ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ನಾರಾಯಣ ಎನ್ನಬಾರದೆ. ಪ್ರಾಣಿ ಪಕ್ಷಿಗಳಾದಂತಹ ಸಂದರ್ಭದಲ್ಲಿ ನೀನು ಏನು ಕೂಗಿದ್ರು ಸಹಿತ ಅದು ಕೃಷ್ಣನಾರಾಯಣ ಅಂತ ಹೇಳಿ ಆಗಲ್ಲ ಅಲ್ಲೇ, ಅದು ಕೆಲವರಿಗೆ ಮಾತ್ರ ಅಲ್ಲೇ. ನಮ್ಮ ಭರತರಾಜರು ಜಿಂಕೆಯ ಜನ್ಮದಲ್ಲಿ ಇದ್ರು ಅಲ್ಲೇ, ಆ ಜಿಂಕೆಯ ಜನ್ಮದಲ್ಲಿ ಇದ್ರು ಸಹಿತ ಲೋಕದ ಯಾವ ಜಿಂಕೆಯ ಸಹವಾಸವನ್ನು ಮಾಡದಿರ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದೆ ಉತ್ತಮವಾಗಿರ್ತಕ್ಕಂತಹ ಆಂಗೀರಸ ಕುಲೋತ್ಪನ್ನರಾಗಿ ಆಗ್ತಾ ಇದ್ದಾರೆ. ರಹೋಗಣ ಮಹಾರಾಜರಿಗೆ ಧರ್ಮದ ವಿಷಯವನ್ನ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಪ್ರಾಣಿಗಳಿಗೂ ಹಾಗಾಗತ್ತೆ ಅಂತ ಹೇಳಿ ಅಂದ್ಕೊಂಡ್ಬಿಡಬಾರದು. ಇದಾದ ನಂತರದಲ್ಲಿ ಮಹತ್ತರಾದಂತಹ ಪುಣ್ಯದಿಂದ ಮನುಷ್ಯನ ಜನ್ಮ ಸಿಗುತ್ತೆ. ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಮನುಷ್ಯ ಜನ್ಮ ಬರುತ್ತೆ, ಎಲ್ಲೋ ಹುಟ್ಟುಕೋಬಹುದು, ಅಥವಾ ಬ್ರಾಹ್ಮಣನಾಗಿ ಹುಟ್ಟಬಹುದು, ಆದರೂ ಸಹಿತ ಎಲ್ಲೆಲ್ಲೋ ಹುಟ್ಟಬಹುದು. ಮತ್ತೆ ವೈಷ್ಣವನಾದರೂ ಸಹಿತ ಎಲ್ಲಾ ವೈಷ್ಣವರಿಗೂ ಸಹಿತ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತ ಹೇಳಿಲ್ಲ. ಪೌಲಸ್ತ್ರೀಯ ಅಂತ ಹೇಳಿ ಕರೆಸಿಕೊಂಡಿರ್ತಕ್ಕಂಥ ರಾವಣ ಭಗವಂತನಲ್ಲಿ ಎಷ್ಟು ದ್ವೇಷವನ್ನು ಮಾಡ್ತಾ ಇದ್ದಾನೆ. ಹೀಗೆ ಎಷ್ಟೋ ಜನ್ಮಗಳಾದ ನಂತರದಲ್ಲಿ ಭಗವಂತನಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಬರುತ್ತೆ, ಅಲ್ಲಿವರೆಗೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಾನವ ಜನ್ಮ ಬಾಹುವುದೇ ಕಷ್ಟ, ಅದನ್ನರಿತು ನೋಡಲು ವಿಪ್ರತ್ವ ಶ್ರೇಷ್ಠ, ಮರುತನ ಮತ ಪುಂದುವುದೇ ಉತ್ಕೃಷ್ಟ, ಮರಳಿ ಬಾಹುವುದೇ ದುರ್ಘಟ, ಕೇಳೆಲವು ಮರ್ಕಟ, ಎಚ್ಚೆತ್ತು ಇರು ಕಂಡೆ ಮನವೇ. ಇವಾಗ ಕೊಟ್ಟು ಬಿಟ್ಟಿದ್ದಾನೆ, ತತ್ರಾಪಿ ಮಾತು ಜನ್ಮ ಕೊಟ್ಟು ಬಿಟ್ಟಿದ್ದಾನೆ. ಇವಾಗ ಸಾಧನೆ ಮಾಡ್ಕೋಬೇಕೆ ಹೊರತು ಮುಂದೆ ಯಾವಾಗಲಾದ್ರೂ ಮಾಡ್ಕೊಳ್ಳೋಣ, ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ರು. ಮಯಾನ ದತ್ತಂ ನ ಹುತಂ ಹುತಾಶನೆ ತಪೋನ ತಪ್ತಂ ತ್ರಿದಶಾನ ಪೂಜಿತಾಹ ನ ತೀರ್ಥ ಸೇವಾ ಭೀತಾ ವಿಧಾನತೋ. ಮತ್ತೆ ಚಿಂತನೆ ಮಾಡ್ತಾನಂತೆ, ನಾವು ಪ್ರತಿನಿತ್ಯದಲ್ಲೂ ಸಹಿತ ಹೋಮ ಹವನಾದಿಗಳನ್ನ ಮಾಡಬೇಕು. ಅಂದ್ರೆ ಕೊನೆ ಪಕ್ಷ ವೈಷ್ಣದೇವನಾದರೂ ಸಹಿತ ಮಾಡಬೇಕಂತೆ. ಗೃಹಸ್ಥನಾಗಿರ್ತಕ್ಕಂಥವನು, ಬ್ರಹ್ಮಚಾರಿಯಾಗಿರ್ತಕ್ಕಂತಹವನು ಅಗ್ನಿ ಕಾರ್ಯವನ್ನ ಮಾಡಬೇಕು. ನಾವು ಹುತಂ ಹುತಾಶನೆ, ವೈಷ್ಣದೇವ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ತಪೋನ ತಪ್ತಂ ತ್ರಿದಶಾನ ಪೂಜಿತಾಹ, ಹೋಗಿ ತಪಸ್ಸು ಮಾಡಿದ್ಯಾ ಅಥವಾ ತಪಸ್ಸನ್ನು ಮಾಡತಕ್ಕಂತಹ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಏನಾದರೂ ಸಹಿತ ಗೌರವದಿಂದ ಕಂಡಿದ್ಯಾ ಅಂತ ಕೇಳ್ತಾರಂತೆ. ನ ತೀರ್ಥ ಸೇವಾ ವಿಹಿತಾ ವಿಧಾನತೋ, ಹರಿಪದ ತೀರುತ ನೇಮವ ಬಿಡದಿರೋ, ಹರಿಪರ ದೇವತೆ ಎಂತರು ಹೋತಲಿರೋ, ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರೋ. ಒಂದ್ ದಿವಸ ಕೇಳ್ತಂದ್ರೆ ಆಗೋದಿಲ್ಲವಂತೆ, ಯಾಕೆಂದ್ರೆ ಅಜ್ಞಾನ ಅನ್ನುವಂಥದ್ದು ಇವನ ಮೇಲೆ ಆ ರೀತಿಯಲ್ಲಿ ಆವರಿಸಿಕೊಂಡು ಬಿಡುತ್ತಂತೆ. ನೀರಿನ ಮೇಲೆ ಪಾಚಿ ಹೇಗೆ ಕಟ್ಕೊಂಡ್ಬಿಡುತ್ತೋ ಆ ರೀತಿಯಲ್ಲಿ ಕಟ್ಕೊಂಡ್ಬಿಟ್ಟಿರುತ್ತೆ. ಕೈಯಿಂದ ಒಂದು ಸ್ವಲ್ಪ ಹೀಗಂತು ಅಂದ್ರೆ ಒಳಗಡೆಗೆ ತಿಳಿಯಾಗಿರ್ತಕ್ಕಂಥ ನೀರು ಇರುತ್ತೆ. ಹಾಗೆ ಕ್ಷಣ ಕ್ಷಣದಲ್ಲೂ ಸಹಿತ ದೇವರ ಸ್ಮರಣೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ತಿಳಿಯಾದಂತಹ ನೀರು ಇರುತ್ತೆ. ಅಕಸ್ಮಾತ್ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಶೈವಾಲಯ ಎಂಬತಕ್ಕಂಥ ಅಜ್ಞಾನ ಎಂಬತಕ್ಕಂಥದ್ದು ಆವರಿಸಿಕೊಂಡು ಬಿಡುತ್ತೆ ಅಂತ ಹೇಳುತ್ತಿದ್ದಾರೆ. ನ ಪೂಜಿತಾ ವಿಪ್ರಗಣಾಹ ಸುರಾಪಗ ನ ಚಾಷಿತಾಹ ಸತ್ಪುರುಷಾನ ಸೇವಿತಾಹ ಪರೋಪಕಾರಾನ ಕೃತಃ ಕದಾಚನ. ಒಳ್ಳೆ ಯೋಗ್ಯವಾಗಿರತಕ್ಕಂತಹ ವ್ಯಕ್ತಿಗಳ ಪೂಜೆಯನ್ನು ಮಾಡಿದನ, ವಿಪ್ರಗಣದವರನ್ನೇನಾದ್ರೂ ಸಹಿತ ಪೂಜೆಯನ್ನು ಮಾಡಿದ್ದೀನ, ಅಥವಾ ದೇವತಾರಾಧನೆಯನ್ನೇನಾದ್ರೂ ಸಹಿತ ಮಾಡಿದ್ದೀನ, ಯಾವುದೂ ಸಹಿತ ಮಾಡಲಿಲ್ಲ. ಸತ್ಪುರುಷರ ಸಹವಾಸವನ್ನು ಸಹಿತ ಮಾಡಲಿಲ್ಲ, ಪರೋಪಕಾರವನ್ನು ಸಹಿತ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ನಿನ್ನ ಕೈಯಲ್ಲಿ ಉಪಕಾರ ಮಾಡೋದಕ್ಕೆ ಆಗದೇ ಇತ್ತು ಅಂತ ಹೇಳಿದ್ರೆ ಬೇರೆ ಯಾರಾದ್ರೂ ಉಪಕಾರ ಮಾಡ್ತಾ ಇತ್ತು ಅಂದ್ರೆ ಅವ್ರ ಮನೆ ತೋರಿಸ್ಬಿಡು ಅಂತ ಹೇಳಿದ್ರು ಅಲ್ಲೇ. ಇಂಥವ್ರು ನೋಡ್ರಿ ಬೇಕಾದಷ್ಟು ದಾನ ಕೊಡ್ತಾರೆ, ನಾ ಕೊಡಕ್ಕಾಗಲ್ಲ, ನೀವು ಅಲ್ಲಿ ಹೋಗಿದ್ದೆ ಅದಾನು ತೋರಿಸೋ ಅಲ್ಲೇ. ಅದು ಬಿಟ್ಟು ಅಂತಹವರಿಗೆ ಅಪಕಾರವನ್ನು ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ನೀವು ಉಪಕಾರ ಮಾಡಿದ್ರು ಪರವಾಗಿಲ್ಲ, ಸುಮ್ಮನಿದ್ ಬಿಡುತ್ತೆ, ಸುಮ್ಮನಿರೋದು ಒಂದು ಸಾಧನೆ ಅಂತ ಹೇಳ್ತಾರೆ. ಅಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಟ್ಟಿಲ್ವಲ್ಲ ಇವನು, ಅದೊಂದು ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಪರೋಪಕಾರವನ್ನು ಮಾಡಲಿಲ್ಲ ಅಂತ ಚಿಂತನೆಯನ್ನು ಮಾಡ್ತಾನಂತೆ. ಜಲಾಶಯವನ್ನ ಕಟ್ಟಿಸಿದಿನ ಅಂತ ಕೇಳ್ತಾನಂತೆ, ಅದು ಸಹಿತ ಅದಕ್ಕೆ ಉತ್ತರ ಇಲ್ಲ. ನ ನಿತ್ಯದಾನಂ ನ ಗವಾಸ್ಮೀಕಂ ಕೃತಂ ನ ವೇದಶಾಸ್ತ್ರ ವಚ ಪ್ರಮಾಣಿತಂ. ಹೋಗ್ಲಿ, ನಿತ್ಯದಾನವನ್ನೇನಾದ್ರೂ ಸಹಿತ ಮಾಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾರಂತೆ. ಅದಕ್ಕೂ ಸಹಿತ ಉತ್ತರ ಇಲ್ಲ. ರವಿನಂದನ ಕೇಳೆ ಉತ್ತರ ಒಂದಿಲ್ಲ.
ಭಾಗವತ ಜನರೊಡಗೂಡಿ ಉಪವಾಸ ಜಾಗರ ಒಂದು ದಿನ ಮಾಡಲಿಲ್ಲ. ಹೇಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ, ಹೊಟ್ಟೆ ಹೋಗ್ಬಿಡುತ್ತಂತೆ, ಯಾವುದು ನಿಲ್ಲೋದಿಲ್ಲ. ಧನ ನಿಲ್ಲದಯ್ಯ, ಸಾಧನ ನಿಲ್ಲುವುದಯ್ಯ, ದಾತನು ಏನಿಸಯ್ಯ, ದುಡ್ಡಿರೋದಿಲ್ಲ, ಅದ್ರ ದಾನ ಕೊಟ್ಟಿತ್ತು ಅಂದ್ರೆ ಅದು ಪುಣ್ಯ ಎಂಬತಕ್ಕಂಥದ್ದು ನಿರಂತರವಾಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ಜಲಾಶಯಗಳನ್ನು ಕಟ್ಟಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ ಹುಟ್ಟಿದ ಆರಭ್ಯದಿಂದ ಅಂತ್ಯಕಾಲದವರೆಗೂ ಸಹಿತ ಒಂದೂ ಪುಣ್ಯ ಕೆಲಸವನ್ನ ಮಾಡಲಿಲ್ಲ. ಇನ್ನೇನು ದೇಹತ್ಯಾಗ ಮಾಡೋದಕ್ಕೆ ಇನ್ನೊಂದು ಗಂಟೆ ಇದೆ ಅಂತ ಹೇಳಿ ಅದೇನು ಯಾರು ವೈದ್ಯರು ಬಂದು ಹೇಳಿದ್ರೋ ಏನ್ ಕಥೆನೋ ಗೊತ್ತಿಲ್ಲ, ಅವಾಗ ಬುದ್ಧಿ ಬಂತಂತೆ. ಏನು ಅಂತ ಹೇಳಿದ್ರೆ, ನಾನು ಒಂದು ಪುಣ್ಯ ಕೆಲಸವನ್ನು ಮಾಡಲಿಲ್ಲ, ಸಾಯೋವಾಗಾದ್ರೂ ಸಹಿತ ಒಂದು ಪುಣ್ಯ ಕೆಲಸ ಮಾಡೋಣ ಅಂತಂದ್ರಂತೆ. ಆ ಕಾಲದಲ್ಲಿ ಯಾರೋ ಧರ್ಮಜ್ಞರು, ಧರ್ಮಶಾಸ್ತ್ರ ತಿಳ್ಕೊಂಡಂಥವ್ರೆಲ್ಲರೂ ಇದ್ರಂತೆ. ಅವ್ರನ್ನೆಲ್ಲ ಕರೆದು ಕೇಳಿದ್ರಂತೆ, ಇನ್ನೊಂದು ಗಂಟೆ ಸತ್ತೋಗ್ಬಿಡ್ತೀನಿ, ನಾನು ಏನು ಮಾಡಿದ್ರೆ ಎಲ್ಲ ಈ ಪಾಪವನ್ನು ಕಳ್ಕೋಬಹುದು, ಸುಖ ಅನುಭವಿಸ್ಬೋದು ಅಂತ. ಅದಕ್ಕೋಸ್ಕರ ಹೇಳಿದ್ರಂತೆ, ಇಷ್ಟೊತ್ತಿನಲ್ಲಿ ಕೇಳ್ತಾ ಇದೆಯಲ್ಲ, ಕುತ್ತಿಗೆ ಬಂದ್ಬಿಟ್ಟಿದೆ, ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಬಹಳ ಬುದ್ಧಿವಂತರು ಅವರು. ಹಾಗೆ ಹೇಳಿದ್ರಂತೆ, ನೋಡು ಈ ಊರೊಳಗಡೆಗೆ ಕೆರೆ ಇಲ್ಲ, ಕೆರೆ ಕಟ್ಟಿಸ್ತೀವಿ ಎಂಬುತ್ತಂತೆ ಹೇಳ್ಬಿಟ್ಟು ಯಾರು ಕೆರೆ ಕಟ್ಟೋದಕ್ಕೆ ಇರ್ತಾರ ಜನ, ಅವ್ರಿಗೆಲ್ಲಾನು ಸಹಿತ ದುಡ್ಡು ಕೊಟ್ಬಿಟ್ಟು ನೀನು ಸತ್ತೋಗ್ಬಿಡು ಅಂತ. ಸರಿ ಬಂದ ಸತ್ತೋಗ್ಬಿಡು. ಹೋಗೋ ಕೇಳಿದ್ರಂತೆ, ನಿಂಗೆ ಸುಖ ಮುಂದೆ ಅನುಭವಿಸ್ತೀಯೋ ದುಃಖ ಅನುಭವಿಸ್ತೀಯೋ ಅಂತ ಕೇಳ್ತಾರೆ. ಸುಖ ಅನುಭವಿಸ್ತೀನಿ ಅಂತ ಹೇಳ್ಬಿಡು ಬೇಗ ಅಂತಂದ್ರಂತೆ. ಸರಿ ಹಾಗೆ ಆಗಲಿ ನಿಂತು ಪಾಪ ಯಾರ್ಯಾರು ಇದ್ರಲ್ಲ ಅವ್ರನ್ನೆಲ್ಲ ಕರೆದ ಕಾಂಟ್ರಾಕ್ಟ್ಗಳು ಇರ್ತಾರಲ್ಲ, ದುಡ್ಡು ಕೊಟ್ಟ ಸ್ವಲ್ಪ ಹೊತ್ತಿಗೆ ಸತ್ತೋಗ್ಬಿಟ್ಟ. ಸರಿ, 1 ವರ್ಷ ಬೇಕಾಯಿತು. ಎಲ್ಲ ಯಮಮಾರ್ಗಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಹೋದ ತಕ್ಷಣದಲ್ಲೇನೆ ಅವನು ಕೇಳಿದ್ರಂತೆ, ಏನಪ್ಪ ಇವನೇನ್ ಮಾಡಿದಾನೆ ಸ್ವಾಮಿ, ಇವನ ಜೀವನದೊಳಗಡೆಗೆ ಒಂದೂ ಪುಣ್ಯ ಕೆಲಸ ಮಾಡಿಲ್ಲ ಅಂತಂದ. ಹೌದಾ, ಹಾಗಿತ್ತು ನರಕಕ್ಕೆ ಹಾಕುವಂತದ್ರಂತ. ಅಷ್ಟೊಳಗಡೆಗೆ ಚಿತ್ರಗುಪ್ತರು ಹೇಳಿದಂತೆ, ಸ್ವಾಮಿ ಇನ್ನೇನು ಸಾಯೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಒಂದು ಕೆರೆ ಕಟ್ಟಿಸ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾನೆ ಅಂತೆ. ಸರಿ ಆಯ್ತು, ಈಗ ನೀವು ಈಚೆ ಕಡೆ ಕಳಿಸೋ, ಅಲ್ಲೇ 13 ದಿವಸದ ಕಾರ್ಯ ಎಲ್ಲ ಮಾಡ್ಕೊಂಡು ಆಮೇಲೆ ಬರಲಿ ಅಂತ. ಸರಿ, ಆ ವ್ಯಕ್ತಿಯನ್ನು ಕರ್ಕೊಂಡು ಮತ್ತೆ ಬರ್ಬೇಕಾದ್ರೆ 1 ವರ್ಷ ಬೇಕಾಯ್ತು. ಸರಿ, ಇವ್ರ ಮಕ್ಕಳು ಎಲ್ಲ ಇದ್ರಲ್ಲ, ವರ್ಷದೊಳಗಡೆಗೆ ಆ ಕೆರೆ ಇನಾಗ್ರೇಷನ್ ಆಗ್ಬೇಕು ಅಂತಂದ್ರೆ ಸರಿ, ಏನೋ ಕಷ್ಟಪಟ್ಟರು, ವರ್ಷದೊಳಗಡೆಗೆ ಇನಾಗ್ರೇಷನ್ ಆಯಿತು. ಆ ಕೆರೆ ಒಳಗಡೆಗೆ ಊರಿನ ಜನ ಎಲ್ಲರೂ ಸಹಿತ ಆ ನೀರನ್ನು ಉಪಯೋಗ ಪಡೀತಾ ಇದ್ದಾರೆ. ಯಾವ ಯಾವ ವ್ಯಕ್ತಿಗಳು ಆ ನೀರನ್ನು ಉಪಯೋಗ ಪಡೀತಾ ಇದ್ದಾರೋ ಅವರು ಮಾಡುವಂತಹ ಪುಣ್ಯದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಇವನ ಕೊಂಡು ಹೋಗ್ತಿದೆ. ನಾನು ಹಿಂದೆನೇ ಎಕ್ಸಾಂಪಲ್ ಕೊಟ್ಟಿದ್ದೆ, ಸುಮ್ಮನೆ ಈಗ ತಿಳಿಸ್ತಾ ಇದ್ದೀನಿ. ನಮ್ಮ ಗೋಪಿಚಂದ್ರ, ನಮ್ಮ ಮುದ್ರೆ, ನಮ್ಮ ಸಂಧ್ಯಾ ವಂದನೆಯ ಪಾತ್ರೆ, ನಮ್ಮ ದೇವರ ಪೆಟ್ಟಿಗೆ ನಮಗೆ ಪುಣ್ಯ ಕೊಡುತ್ತೆ. ಬೇರೆಯವ್ರದ್ದಾದ್ರೆ ಅವ್ರು ಹಾಕೊಂಡು ಹೋಗುತ್ತೆ. ಹಾಗೆ ಇದು ಆ ವ್ಯಕ್ತಿ ಕಟ್ಟಿಸಿದಂತಹ ಒಂದು ಕೆರೆ ಅಂತೆ. ಎಲ್ಲ ಗೋವುಗಳು, ಪಶು ಪಕ್ಷಿ ಪ್ರಾಣಿ ಎಲ್ಲವೂ ಸಹಿತ ಅದರಿಂದ ಉಪಕಾರವನ್ನು ಪಡೀತಾ ಇದೆ. ಅದರ ಪುಣ್ಯದಿಂದ ಸ್ವಲ್ಪ ಕಾಲ ಸುಖವನ್ನ ಅನುಭವಿಸುತ್ತಂತೆ. ಇವಾಗೆಲ್ಲ ಕೆರೆಗಳೆಲ್ಲ ಹೊಟ್ಟೋಯ್ತು. ಬಹುಶಃ ಈಗೆಲ್ಲಾದ್ರೂ ನರಕಕ್ಕೆ ಹೋಗಿದ್ದಾನೇನೋ ಹೇಳಲಿಕ್ಕಾಗಲ್ಲ. ಈ ರೀತಿಯಾದಂತೆ ಅಂದರೆ ಅವನು ಕೊನೆ ಕಾಲದಲ್ಲಿ ಏನು ಮಾಡಬಹುದು ಧರ್ಮ ಅನ್ನುವಂಥದ್ದನ್ನ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಧರ್ಮರಾಜರನ್ನ ಯಕ್ಷರು ಸಹಿತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಅಂತ್ಯಕಾಲದಲ್ಲಿರುವಂತಹ ವ್ಯಕ್ತಿ ಏನು ಮಾಡಬಹುದು ಅಂತ ಹೇಳಿ. ದಾನ ಧರ್ಮವನ್ನ ಮಾಡಬಹುದು, ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ನಾನು ಕೂತ್ಕೊಂಡು ಪಾರಾಯಣ ಮಾಡ್ತೀನಿ ಅಂದ್ರೆ ಆಗತ್ತ ಅವನು ಅಂತ್ಯಕಾಲದೊಳಗಡೆಗೆ ಅಲ್ವೇ, ಕೈಗಳೆಲ್ಲ ಬಿದ್ದು ಹೋಗಿಬಿಟ್ಟಿರುತ್ತೆ, ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ನಿತ್ಯ ದಾನವನ್ನ ಮಾಡಲಿಲ್ಲ, ಗವಾಣ್ಯಕಂ ಗೋ ಸೇವೆಯನ್ನು ಮಾಡಲಿಲ್ಲ, ಅಹನ್ಯಕ ಸ್ನಾನ ಸಂಧ್ಯಾವನ್ನ ದೇವರ ಪೂಜೆ ಬ್ರಹ್ಮಯಜ್ಞಾದಿಗಳು ಅದನ್ನೂ ಸಹಿತ ಮಾಡಲಿಲ್ಲ. ನ ವೇದಶಾಸ್ತ್ರ ವಚ ಪ್ರಮಾಣಿತಂ, ಹೋಗ್ಲಿ ವೇದಶಾಸ್ತ್ರಗಳ ವಚನವನ್ನೇನಾದ್ರೂ ಸಹಿತ ಪ್ರಮಾಣ ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ರೆ, ಅವ್ರು ಯಾರೋ ಬರ್ಕೊಂಡ್ಬಿಟ್ಟಿದ್ದಾರೆ ಅದೇನ್ರಿ ಅದು ವರ್ಷ ಅದೇನೋ ಶ್ರಾದ್ದ ಮಾಡೋರಂತೆ ಅಲ್ಲ, ಅದೆಲ್ಲ ಯಾವುದೂ ಇಲ್ಲಲ್ಲ, ಸುಮ್ಮನೆ ಎಲ್ಲ ಮೂಢನಂಬಿಕೆ. ಅದನ್ನೆಲ್ಲ ಸಹಿತ ಇಟ್ಕೊಬಿಡ್ರಿ, ಅದನ್ನೆಲ್ಲ ಮಾಡಬೇಡ್ರಿ, ಅದನ್ನು ಹೋಗತ್ತಾ ಅಂತ ಹೇಳಿ. ಕೆಲವರು ಅದೇ ರೀತಿಯಲ್ಲಿ ಆಟೋಬಯೋಗ್ರಫಿ ಕೂಡ ಬರೆದ್ಬಿಟ್ಟಿರ್ತಾರೆ. ಏನ್ ಬರೆದಿರ್ತಾರೆ ಗೊತ್ತಾ, ಯಾರೊಬ್ಬ ವ್ಯಕ್ತಿ ತರ್ಪಣವನ್ನು ಕೊಡ್ತಾ ಆಯ್ತನಂತೆ ನದಿಯ ತೀರದಲ್ಲಿ ನಿಂತ್ಕೊಂಡು. ಆ ವ್ಯಕ್ತಿ ಬಂದನಂತೆ, ಬಂದ ಸಂದರ್ಭದಲ್ಲಿ ಕೇಳದಂತೆ, ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳದಂತೆ. ಪಿತೃಪಕ್ಷ ಬಂದಿದೆ, ಅದಕ್ಕೋಸ್ಕರ ತರ್ಪಣ ಕೊಡ್ತಾ ಇದ್ದೀನಿ. ಎಲ್ಲಿದ್ದಾರೆ ಅವನು? ಸತ್ತು ಎಷ್ಟೋ ವರ್ಷ ಆಯಿತು, ಅದು ಯಾವುದೋ ಬೇರೆ ಲೋಕದೊಳಗಡೆಗೆ ಇದ್ದಾರೆ ಅಂತಂತೆ. ಇವನೇನೋ ಮಾತಾಡಲಿಲ್ಲವಂತೆ. ಅವರ ಮುಂಬದಿಯಲ್ಲಿ ನಿಂತುಕೊಂಡು ಒಂದು ಹಳೆ ಪಾತ್ರೆನ ಏನೋ ಅಲ್ಲಿ ಬಿದ್ದಿತ್ತಂತೆ, ಆ ನದಿಯ ನೀರನ್ನು ತೆಗೆದು ದಡಕ್ಕೆ ಹಾಕ್ತಾ ಆಯ್ತಂತೆ. ಕಾಲದಲ್ಲಿ ನೀವು ಬಂದು ಕೇಳದಂತೆ, ಬ್ರಾಹ್ಮಣ ಎಲ್ಲ ತರ್ಪಣ ಎಲ್ಲ ಮುಗೀತು, ಕೇಳದಂತೆ ನೀ ಏನ್ ಮಾಡ್ತಿದ್ಯಾ ಅಂತಂತೆ. ಇಲ್ಲಿಂದ 10 ಕಿಲೋಮೀಟರ್ ದೂರದೊಳಗಡೆಗೆ ನಂದೊಂದು ಅಡಿಕೆ ತೋಟ ಇದೆ, ಅದಕ್ಕೆ ನೀರು ಹಾಯಿಸ್ತಾ ಇದ್ದೀನಿ ಅಂತ ನಗ್ಬಿಟ್ಟಂತ ಅವನು. ಅಲ್ಲ, ಇಲ್ಲಿಂದ 10 ಕಿಲೋಮೀಟರ್ ದೂರದೊಳಗಡೆಗೆ ನೀನು ಇಲ್ಲಿಂದ ನೀರು ಹಾಕಿದ್ರೆ ಹೋಗತ್ತೇನೋ?
ಎಲ್ಲೋ ಸಾವಿರಾರು ಯೋಜನೆಗಳಿಗೆ ನಿಮ್ಮಪ್ಪ ಅವರಪ್ಪ ನಿಮ್ಮಮ್ಮ ಅಜ್ಜಿ ಮುತ್ತಜ್ಜಿ ಅವರೆಲ್ಲರಿಗೆಲ್ಲ ಸಹಿತ ತಪ್ಪಯಾಮಿ ಅಂತ ಹೇಳಿ ಕೊಡ್ತಿತ್ತು ಅಂದ್ರೆ ಈ ಎಳ್ಳು ನೀವು ಹೋಗ್ತೀವಿ ಅಂತ ಈ ನೀವು ಯಾಕೆ ಹೋಗಲ್ಲ ಅಲ್ಲಿಗೆ ಅಂತ. ಅವಾಗ ಇದನ್ನೆಲ್ಲ ಮಾಡಬೇಡ್ರಿ, ಇದೆಲ್ಲ ಮೂಢನಂಬಿಕೆಗಳು ಅಂತ ಹೇಳಿ ಪ್ರಚಾರ ಮಾಡಿದ್ರಂತೆ. ಉತ್ತರ ಕೊಟ್ಟಿರ್ತಾರೆ, ಅದನ್ನ ಮಾತ್ರ ಬರೆದಿರಲ್ಲ ಅಲ್ವೇ. ಆಟೋಬಯೋಗ್ರಫಿಲಿ ಏನ್ ಬರ್ಕೊಳ್ತಾರೆ ಅಲ್ಲೇ, ಇವನ್ ಯಾರನ್ನ ಆಕ್ಷೇಪಣೆ ಮಾಡಿರ್ತಾರೋ ಅದನ್ನ ಮಾತ್ರ ಬರ್ಕೊಂಡಿರ್ತಾರೆ. ಇವನ್ ಯಾರಾದ್ರೂ ಬೈದಿತ್ತು ಅಂದ್ರೆ ಅದನ್ನ ಬರ್ಕೊಳ್ತಾರೆ ಅನ್ನೋದಂದ್ರೆ ಯಾರು ಬರ್ಕೊಳ್ಳೋದು. ಅದಕ್ಕೆ ಉತ್ತರ ಇದೆ, ನಾನು ಹಿಂದೆನೆ ಹೇಳಿದ್ದೀನಿ ಅಲ್ಲೇ. ವಸು ರುದ್ರ ಆದಿತ್ಯರು ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಅವರಿಗೆ ಮುಟ್ಟಿಸ್ತಾ ಇದ್ದಾರೆ. ಪಿತೃದೇವತೆಗಳ ಕಾರ್ಯವೇ ಇದು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಆ ಒಂದು ಕೊಟ್ಟಿರತಕ್ಕಂತಹ ಅನ್ನ ಉದಕಾದಿಗಳೆಲ್ಲವೂ ಸಹಿತ ಅವರಿಗೆ ಹೋಗಿ ಮುಟ್ಟುತ್ತಾ ಇದೆ. ಇದರಲ್ಲಿ ಸಂಶಯ ಎಂಬತಕ್ಕಂಥದ್ದನ್ನ ಎಳ್ಳಷ್ಟು ಪಡಬಾರದು ಅಂತ ಹೇಳ್ತಾ ಇದ್ದಾರೆ. ಶ್ರುತಂ ಪುರಾಣಂನ ನಚ ಪೂಜಿತೋತ್ನೋ, ಪುರಾಣವನ್ನ ಶಾಸ್ತ್ರವನ್ನು ಹೇಳ್ತಕ್ಕಂತಹ ಅವನನ್ನು ಏನಾದರೂ ಸಹಿತ ಗೌರವದಿಂದ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಸಹಿತ ಉತ್ತರ ಇಲ್ಲ. ಹೆಂಡತಿಯನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇದೆಯಾ ಅಂತಂದ್ರೆ ಅದಕ್ಕೂ ಉತ್ತರ ಇಲ್ಲ ಅಂತ ಹೇಳ್ತಾರೆ. ಇದು ಪಾಪಿಗಳಿಗೆ ಹೇಳಿರತಕ್ಕಂಥದ್ದು, ಇದು ಸರ್ವೇ ಸಾಧಾರಣವಾಗಿ ಎಲ್ರಿಗೂ ಹೇಳಿದಂತಹದ್ದಲ್ಲ. ಇದಾದ ನಂತರದಲ್ಲಿ ಪತಿವ್ರತೆಯನ್ನ ಅಗೌರವದಿಂದ ನೋಡ್ತಾ ಇದೆಯಲ್ಲ ಅದು ಸಹಿತ ತಪ್ಪಲ್ಲವ ಅಂತ ಹೇಳ್ತಿದ್ದಾರೆ. ಮತ್ತೆ ಹೆಣ್ಣಾಗಿರತಕ್ಕಂತಹ ಅವರು ಗಂಡನನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು, ಅತ್ತೆ ಮಾವನನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳುವಂತಹವರಾಗಿ ಆಗಬೇಕಂತೆ. ಈ ರೀತಿಯಲ್ಲೆಲ್ಲೂ ಸಹಿತ ಧರ್ಮವನ್ನು ಬಿಟ್ಟಿರತಕ್ಕಂತಹವನು ಏನು ಮಾಡಬೇಕು ಏನು ಅಂತ ಹೇಳಿ ಗೊತ್ತಾಗದೇ ಇರುವಂತಹ ಅದನ್ನು ಚಿಂತನೆ ಮಾಡುವಷ್ಟೊಳಗಡೆಗೆ ಎಷ್ಟೋ ದಿವಸಗಳಾಗಿ ಬಿಟ್ಟಿರುತ್ತಂತೆ. ಅಷ್ಟೊತ್ತಾಗಲೇ ಸೌಮ್ಯಪುರ ಅನ್ನೋದು ಬಂದೇ ಬಿಟ್ಟಿರುತ್ತಂತೆ. ತಕ್ಷಣ ನೋಡ್ತಾರಂತೆ, ಅವನು ಕರ್ಕೊಂಡು ಹೋಗಿ ಆ ಪಟ್ಟಣದೊಳಗಡೆಗೆ ಪುಷ್ಪಭದ್ರ ಎಂಬತಕ್ಕಂತಹ ಒಂದು ನದಿಯ ತೀರ, ಇಲ್ಲಿರತಕ್ಕಂಥ ಪುಷ್ಪಭದ್ರಾ ನದಿ ತೀರ ಅಲ್ಲ, ಅಲ್ಲಿ ಮಾರ್ಕಂಡೇಯ ಇದ್ದಂತಹದ್ದು. ನೆಗ್ರೋಧ ಎಂಬತಕ್ಕಂಥ ಒಬ್ಬ ರಾಜ ಇದ್ದಾರಂತೆ. 16 ಪಟ್ಟಣಕ್ಕೂ ಸಹಿತ ಒಬ್ಬೊಬ್ಬ ರಾಜ ಇದ್ದಾರೆ, ಮಂತ್ರಿಗಳಿದ್ದಾರೆ. ಅವರೆಲ್ಲ ಬೇರೆ ಯಾರು ಅಲ್ಲ, ಯಮಧರ್ಮರಾಜರ ಭೃತ್ಯರು, ಒಂದರ್ಥದಲ್ಲಿ ಅವರ ಮಕ್ಕಳು ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದೊಳಗಡೆಗೆ ಪುರೇ ತತ್ರ ಸ ವಿಶ್ರಮಂ ಪ್ರಾಪ್ಯತೆ ಯಮಕಿಂಕರೈಹಿ, ಯಮಕಿಂಕರರು ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ತಾರಂತೆ. ಅವ್ರಿಗೆ ಆಯಾಸ ಆಗಿರಲ್ಲ, ಈ ಪ್ರೇತಕ್ಕೆ ಮಾತ್ರ ಆಯಾಸ ಎಂಬತಕ್ಕಂಥದ್ದಾಗಿರುತ್ತೆ. ಅಥವಾ ದೇಹವನ್ನು ತ್ಯಾಗ ಮಾಡೋದ್ರಿಂದ ಯಾತನಾ ದೇಹ ಬಂದಿರುತ್ತಲ್ಲ, ಅದು ಮುಗಿದ ಸಾಧನೆಯಿಂದ ಅವಾಗ ಇವನಿಗೆ ವೇದನೆ ಆಗ್ತಿರುತ್ತೆ. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟವೂ ಸಹಿತ ಇರೋದಿಲ್ಲ. ಆದರೆ ದಾರಾ ಪುತ್ರಾಧಿಕಂ ಸೌಖ್ಯಂ ಸ್ಮರತೆ ತತ್ರ ದುಃಖಿತಃ, ಆ ಪಟ್ಟಣಕ್ಕೆ ಬಂದ ಸಂದರ್ಭದೊಳಗಡೆಗೆ ಅವನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅವರು ಚೆನ್ನಾಗಿದ್ದಾರಾ ಅಂತ ಹೇಳಿ ಮತ್ತೆ ಯೋಚನೆ ಮಾಡ್ತಾನಂತೆ. ಸತ್ತು ಗತಿಸಿ ಹೋಗಿರತಕ್ಕಂತಹ ವ್ಯಕ್ತಿ ಇವನ ಮಕ್ಕಳು ಮೊಮ್ಮಕ್ಕಳ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ಅವರು ಚೆನ್ನಾಗಿರ್ಲಿ ಅಂತ ಹೇಳಿ ಅಪೇಕ್ಷೆ ಪಡ್ತಾನಂತೆ. ಆದರೆ ಸತ್ತಂತಹ ವ್ಯಕ್ತಿ ಚೆನ್ನಾಗಿರ್ಲಿ ಅಂತ ಹೇಳಿ ಒಂದು ಪಿಂಡ ಪ್ರದಾನವನ್ನ ತರ್ಪಣವನ್ನ ಕೊಡೋದಿಲ್ಲ. ಕೊಟ್ಬಿಟ್ಟಿದೀವಲ್ಲ ಅವಾಗ್ಲೇನೆ ಅಪಕರ್ಷ ಮಾಡಿ, ನಿನಗೂ ಅಷ್ಟೇ ಎಲ್ಲ ಅಪಕರ್ಷ ಮಾಡೇ ಕೊಡ್ತಾನೆ ದೇವರು. ಅವಾಗ ಗೊತ್ತಾಗತ್ತೆ ನಿನಗೆ. ಒಂದೊಂದು ದೃಷ್ಟಾಂತ ಕೊಡ್ತಾರೆ, ನರಿ ಮುಖ ನೋಡಿದ್ರೆ ಸಂಪತ್ತು ಸಿಗತ್ತೆ ಅಂತ ಹೇಳಿ. ನಾನು ಯಾರ್ದೋ ಮನೆಗೆ ಹೋಗಿದ್ದೆ, ಬರ್ಬೇಕಾಗಿ ಒಂದು ನರಿ ಫೋಟೋ ಹಾಕ್ಬಿಟ್ಟಿದ್ದ. ನಾನು ಕೇಳಿದೆ, ಏನೋ ಇದು ನರಿ ಫೋಟೋ ಹಾಕಿದೆ ಒಂದು. ಸರಿ ಅದೇನೋ ಹೇಳಿದ್ದಾರೆ, ಬೆಳಗಾಗಿ ಎದ್ದು ನರಿ ನೋಡ್ತು ಅಂತ ಹೇಳಿದ್ರೆ ಸಂಪತ್ತು ಸಿಗತ್ತೆ ಅಂತ ಹೇಳಿ ಅದಕ್ಕೆ ಹಾಕೊಂಡಿದ್ದೀನಿ. ನಾನು ಹೇಳಿದೆ, ನಿಜವಾದ ನರಿ ನೋಡಿದ್ರೆ ಸಂಪತ್ತು ಬರುತ್ತೋ, ನರಿ ಫೋಟೋಸ್ ನೋಡಿದ್ರೆ ನಿನಗೆ ಸಂಪತ್ತು ಬರುತ್ತೋ ಅಂತಂದೆ. ಅಲ್ಲ ಏನೋ ಗೊತ್ತಿಲ್ಲ, ಸರಿ ಒಟ್ಟಂತೂ ಸಹಿತ ನರಿ ನೋಡ್ದಂಗೆ ಆಗತ್ತೆ ಅಂದ್ರು. ಸರಿ ನೀನು ಅಷ್ಟೇನೆ ಪುಣ್ಯ ಎಲ್ಲ ಮಾಡಿತು ಅಂತಂದ್ರೆ ಅವ್ನು ಪ್ರಾರಬ್ಧ ಕರ್ಮ ನೆಟ್ಟಿಗಿರ್ಬೇಕು. ಭಗವಂತನು ಕರ್ಕೊಂಡು ಹೋಗ್ತಾನಂತೆ, ವೈಕುಂಠದ್ದು ಒಂದು ಫೋಟೋ ತೋರಿಸ್ಬಿಡ್ತಾನೆ, ನೋಡಿದ ತಾನೆ ವಾಪಸ್ ಹೊರಟೋದು ಅಂತ ಹೇಳ್ತಾನೆ. ಫೋಟೋ ನೋಡೋದ್ರೆಲ್ಲ ಬರುವ ಹಾಗಿದ್ದಿದ್ರಿ ಇವತ್ತಿನ ದಿವಸ ಅಲ್ಲೇ ಇಷ್ಟು ಪಾಪವನ್ನು ಮಾಡ್ಕೊಂಡು ಇಷ್ಟು ಜನ್ಮವನ್ನು ನಾವು ಎತ್ತುವಂತಹದ್ದೇ ಬೇಕಾಗಿರ್ಲಿಲ್ಲ. ಈ ರೀತಿಯಲ್ಲಿ ಅಲ್ಲಿ ಹೆಂಡತಿ ಮಕ್ಕಳ ಸೌಖ್ಯವನ್ನೇ ಅವನು ಅಪೇಕ್ಷೆಯನ್ನು ಪಡ್ತಾ ಇರ್ತಾನಂತೆ. ಆದ್ದರಿಂದ ಸತ್ತಂತಹ ವ್ಯಕ್ತಿಗೆ ಸ್ವಲ್ಪ ಕಷ್ಟಪಟ್ಟು ಇಲ್ಲಿ ಅಲ್ವೇ ತಿಂಗಳಿಗೆ ಒಂದು ದಿವಸ ಅಲ್ಲೇ ಮಾಸಿಕವನ್ನು ಮಾಡಿಬಿಡ್ತು ಅಂತ ಹೇಳಿದ್ರೆ ಮುಗಿದೋಯ್ತು. ತತ್ರಾಪಿ ಈಗಂತೂ ಮನೇನಂತೂ ಮಾಡುವಂಥದ್ದು ನಿಂತೋಗಿದೆ. ಪರ್ಸೆಂಟೇಜ್ ನಾ ಹೇಳ್ತಿದ್ದೀನಿ. ಎಲ್ಲ ಕೆಲವರು ಮಾಡ್ತಿದ್ದಾರೆ ಮನೆಯೊಳಗಡೆಗೆ, ಅದೆಲ್ಲ ಮನೆಗಳಿಗೆಲ್ಲ ಹೋದ್ರು ಮನೇಲೇ ಮಾಡೋದು ಅಂತ ಹೇಳಿ ಕಷ್ಟಪಟ್ಟು ಮನೆಯೊಳಗಡೆಗೆ ಮಾಡ್ತಾರೆ, ಸಂತೋಷ ಅಲ್ಲೇ. ಇನ್ನು ಕೆಲವರಂತೂ ಸಹಿತ ಮಠಕ್ಕೆ ಹೋಗ್ತಾರೆ, ಅಲ್ಲಿ ಹೋದಾಗ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನಾದರೂ ಸಹಿತ ಮಾಡಿಕೊಂಡು ಬಂತು ಅಂದ್ರೆ ಅವರ ಪೂರ್ವಿಕರಿಗೆ ಒಂದು ಅನ್ನೋದಕಾದಿಗಳನ್ನು ಕೊಟ್ಟಂತೆ ಆಗುತ್ತಾ ಇದೆ. ಇದಾದ ನಂತರದಲ್ಲಿ ಬಂಧು ಬಾಂಧವರುಗಳು ಅವರು ಸಹಿತ ಇವನನ್ನೇನು ಚಿಂತನೆಯನ್ನ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಉದಕಂ ಚಾಂದ ಸಂಯುಕ್ತಂ ಭುಂಕ್ತೆ ತತ್ರ ಪರಿಗತಃ. ಹೀಗೆ ಒಂದೊಂದು ಪಟ್ಟಣವನ್ನು ಸಹಿತ ದಾಟಿಕೊಂಡು ಹೋದ ನಂತರದೊಳಗಡೆಗೆ 1 ವರ್ಷ ಎಂಬತಕ್ಕಂಥದ್ದಾಗ್ಬಿಡುತ್ತೆ. ಅದರ ಮಧ್ಯದೊಳಗಡೆಗೆ ಸಾರ್ಧ ಪಂಚಮಮಾಸೈಹಿ ಅಂದ್ರೆ ನ್ಯೂನ ಷಾಣ್ಮಾಸಿಕ ಅಂತ ಹೇಳ್ತಾ ಇದ್ದಾರೆ. ಅವಾಗ ಒಂದು ಗೋದಾನವನ್ನು ಕೊಡಬೇಕಂತೆ. ಯಾಕೆಂದ್ರೆ 6ನೇ ತಿಂಗಳಿಗೆ ಬರತಕ್ಕಂಥದ್ದು ವೈತರಣಿ ನದಿ ಅಂತ ಹೇಳ್ತಾ ಇದ್ದಾರೆ. ಈ ಮಾರ್ಗದಲ್ಲೇ ಹೋಗ್ತಾ ಇರ್ತಾನೆ, ಮಧ್ಯದಲ್ಲಿ ಅದೊಂದು ನದಿ ಬರುತ್ತೆ. ಇವನಿಗೆ ಗೋದಾನವನ್ನು, ಇವರ ನಿಮಿತ್ತಕವಾಗಿ ಒಂದು ಗೋದಾನವನ್ನು ಕೊಟ್ಟುಬಿಟ್ಟಿತ್ತು ಅಂತ ಹೇಳಿದ್ರೆ ಕೈವಾರ್ತ ಎಂಬತಕ್ಕಂಥ ಒಂದು ನಾವೇ ಬರುತ್ತಂತೆ. ಅವನೊಬ್ಬ ಕುತ್ಕೊಂಡು ಹೋಗುವಷ್ಟು, ಆದ್ರೆ ಅದನ್ನ ಮುಟ್ಟೋದಕ್ಕೂ ಆಗೋದಿಲ್ಲ, ಯಾವ್ದನ್ನ ವೈತರಣಿ ನದಿ ಮುಟ್ಟೋದಿಲ್ಲ. ಹಾಗೆ ಆ ಶೋಣಿ ಒಳಗಡೆ ಕೂತ್ಕೊಂಡು ಅವನನ್ನು ಕರ್ಕೊಂಡು ಹೊರಟೋಗ್ತಾರಂತೆ. ದಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಮಹಾಪಾಪವನ್ನ ಮಾಡಿತ್ತು ಅಂತ ಹೇಳಿದ್ರೆ ಆ ವೈತರಣಿ ತದನಾರ್ಥವಾಗಿ ಗೋದಾನವನ್ನು ಕೊಟ್ಟಿದ್ದರೂ ಸಹಿತ ಆ ಕೈವಾರ್ತೆ ಎಂಬತಕ್ಕಂಥ ನಾವೇ ಬರೋದಿಲ್ಲ, ಅವನನ್ನು ಅದರೊಳಗಡೆಗೆ ಎಳ್ಕೊಂಡು ಹೋಗ್ತದೆ. ಅದಕ್ಕೆ ಮಹಾಪಾಪಗಳನ್ನ ಮಾಡಲಿಕ್ಕೆ ಹೋಗಬಾರದು, ಮನಮುಟ್ಟಿ ಪಾಪಕರ್ಮವ ಮಾಡದಿರು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಆದ ನಂತರದಲ್ಲಿ ವಿಚಿತ್ರ ಭವನವೇ ಮೊದಲಾಗಿರ್ತಕ್ಕಂತಹ ಒಂದು ಪಟ್ಟಣಗಳಿಗೆ ಹೋಗಿ 7, 8, 9, 10, 12 ತಿಂಗಳುಗಳನ್ನು ಸಹಿತ ಅವನು ಮುಗಿಸಿಕೊಂಡು ತದನಂತರದೊಳಗಡೆಗೆ ಊನಾಬ್ದಿಕ ಎಂಬತಕ್ಕಂಥದ್ದು ಪ್ರಾಪ್ತವಾಗತ್ತೆ. ಅಲ್ಲಿ ಬರುವಂತಹ ಸಂದರ್ಭದೊಳಗಡೆಗೆ ಶೀತಾಢ್ಯ ಎಂಬತಕ್ಕಂತಹ ಒಂದು ಪಟ್ಟಣವನ್ನ ಸೇರ್ತಾನೆ. 11ನೆಯ ತಿಂಗಳು ಕಂಬಳಿ ದಾನವನ್ನು ಕೊಡ್ತಾರಂತೆ. ಇಲ್ಲ ಇಡೀ ಕಾಲದಲ್ಲಿ ಸಿಗ್ತಿತ್ತಲ್ಲ ಆ ಥರ ಕಂಬಳಿ ಅಲ್ಲ, ಈಗೆಲ್ಲ ಸಿಗ್ತಾ ದೊಡ್ಡದೇ ಕೊಡ್ತಾರೆ, ಚೆನ್ನಾಗಿರುವಂತಹದ್ದು. ಅಂದ್ರೆ ಬಹಳ ಶೀತವಾಗತ್ತಂಥವರಿಗೆ ಅದರ ನಿವಾರಣೆಗೋಸ್ಕರವಾಗಿನೇ ಆ ಒಂದು ಪದಾರ್ಥವನ್ನು ದಾನ ಕೊಡ್ತಕ್ಕಂಥದ್ದು. ಇದಾದ ನಂತರದೊಳಗಡೆಗೆ ವಿಮುಖ ಶ್ರಾದ್ದ, ಇದಾದ ಮಾರನೇ ದಿವಸನೇ ಪ್ರಥಮ ಅಬ್ದಿಕ. ಆ 365 ದಿವಸ ಎಂಬತಕ್ಕಂಥದ್ದು ಕಳೆದ ಸಂದರ್ಭದಲ್ಲಿ ಯಮಧರ್ಮರಾಜರ ಪಟ್ಟಣದ ಮುಂಬದಿಯಲ್ಲಿ ಬಂದು ನಿಂತ್ಕೊಳ್ತಾನೆ. ಇಷ್ಟು ಅಂದ್ರೆ 13ನೆಯ ದಿವಸ ದಾನವನ್ನ ಕೊಟ್ಟಿದ್ದನ್ನೆಲ್ಲ ತೆಗೆದುಕೊಂಡು ಯಮಮಾರ್ಗದೊಳಗಡೆಗೆ 1 ವರ್ಷ ಇಟ್ಕೊಂಡು ಉಪಯೋಗಿಸ್ಕೊಳ್ತಾನೆ. ಇದಾದ ನಂತರದಲ್ಲಿ 365 ದಿವಸ ಮತ್ತೆ ಯಥಾ ಪ್ರಕಾರವಾಗಿ ವೈಕುಂಠ ಸಮಾರಾಧನೆ ಅಂತ ಹೇಳಿ ಮಾಡ್ತಾರೆ. ಅವಾಗೂ ಸಹಿತ ಅನೇಕ ದಾನಗಳನ್ನ ಕೊಡ್ತಾರೆ. ಯಾಕೆ ಅಂದ್ರೆ ಮುಂದೆ ಈ ವ್ಯಕ್ತಿ ಪಾಪ ಏನಾದರೂ ಮಾಡಿತ್ತು ಅಂತ ಹೇಳಿದ್ರೆ ಆ ಪಾಪಕ್ಕೆ ನರಕಾದಿ ಅನರ್ಥಗಳು ಹೊಂದುವಂತಹ ಸಂದರ್ಭ ಇತ್ತು ಅಂತ ಹೇಳಿದ್ರೆ ಈ ಒಂದು ದಾನವನ್ನ ತನ್ನ ಕೈಯೊಳಗಡೆಗೆ ಇಟ್ಟುಕೊಂಡು ಅದನ್ನ ಪರಿಹಾರವನ್ನ ಮಾಡಿಕೊಡ್ತಾನೆ. ಬ್ರಾಹ್ಮಣರ ಆಶೀರ್ವಾದದಿಂದ ಇದೆಲ್ಲ ಆಗತ್ತಷ್ಟೇ ಹೊರತು ಬರೀ ದಾನ ಕೊಡೋದ್ರಿಂದ ಆಗೋದಿಲ್ಲ. ಅದು ಯಾರಿಗೆ ಯಾವ ಪದಾರ್ಥವನ್ನ ದಾನ ಕೊಡಬೇಕೋ ಆ ಪದಾರ್ಥವನ್ನೇ ದಾನ ಕೊಡಬೇಕು. ಒಬ್ಬ ವ್ಯಕ್ತಿ ಸಂಸ್ಕೃತದ ಗಂಧವೂ ಇಲ್ಲ ಅಂತಹ ವ್ಯಕ್ತಿಗೆ ಅಂದ್ರೆ ಗ್ರಂಥ ದಾನ ಕೊಟ್ಬಿಡೋದು ತಗೊಂಡೋಗಿ. ಪಾಪ ಇನ್ನೂ ಚಿಕ್ಕ ವಯಸ್ಸಿರುತ್ತೆ, ಅವನಿಗೆ ಒಂದು ಛತ್ರಿ, ಕೋಲು, ಪಾದರಕ್ಷೆ, ಚಾಪೆ ಅದು ಕೊಟ್ಬಿಡೋದು. ಯಾರಿಗೆ ಯಾವ್ದು ಕೊಡಬೇಕು ಅನ್ನೋದು ಗೊತ್ತಿಲ್ಲ, ಮುಂದೆ ಹೇಳ್ತಾರೆ ಅಲ್ಲ ಯಾರು ಏನೇನು ದಾನ ಕೊಡಬೇಕು ಅಂತ ಹೇಳಿ. ಅವಾಗ ಜ್ಞಾಪಕ ಬರುತ್ತೋ ಇಲ್ಲ ಗೊತ್ತಿಲ್ಲ, ಇವಾಗಲೇ ಹೇಳ್ಬಿಡ್ತೀನಿ. ಯಾರದೋ ಒಬ್ರು ಆಚಾರ್ಯರಿಗೆ ಸುಮಾರು ವರ್ಷಗಳ ಹಿಂದೆ ನಡೆದ ಘಟನೆ ಅದು. ಅವರಿಗೆ ದಾನ ಕೊಡಬೇಕಾಗಿತ್ತು ಅಂದ್ರೆ ಇಲ್ಲ ಇವ್ರಿಗೆ ಶ್ರೇಯಾದಾನ ಕೊಡಬೇಕು, ಇವ್ರಿಗೆ ಕೊಡಬೇಕು ಅಂತ ಹೇಳಿ ಪಾಪ ಗರುಡ ಪುರಾಣ ಏನು ಹೇಳಿದ್ರು ಏನ್ ಕಥೆ ಗೊತ್ತಿಲ್ಲ, ಅವ್ರಿಗೇನೆ ಶ್ರೇಯಾದಾನ ಕೊಟ್ಟಿದ್ದಾರಂತೆ. ಸರಿ ಇದನ್ನ ಮನೆಗೆ ನಾವು ತಲುಪಿಸ್ತೀವಿ, ಹಾಗೆ ಆಗ್ಲಿ ನಾವು ತಂದು ಕೊಟ್ಟರು, ಅದನ್ನ ಮನೆಗೆ ತಗೊಂಡ್ಬಂದಿದ್ದಾರೆ. ಅವರೆಲ್ಲ ಊರಿಗೆ ಹೋಗ್ಬೇಕಾಗಿತ್ತು, ಎಲ್ಲ ಹೋದ್ರು. ಒಂದ್ಮೇಲೆ ಆಚಾರ್ಯ ನೀವೇ ಉಪಯೋಗಿಸ್ಬೇಕು 10 ಸರಿ ಹೇಳಿದ್ರಂತೆ. ಸರಿ ಹಾಗೆ ಇಲ್ಲಪ್ಪ ನಾನೇ ಉಪಯೋಗಿಸ್ತೀನಿ. ಸರಿ ಎಲ್ಲ ಆಯಿತು, ಒಂದು 3 ತಿಂಗಳು 4 ತಿಂಗಳೆಲ್ಲ ಆಯಿತು. ಮತ್ತೆ ಆ ಆಚಾರನ್ನೇ ಕರೆದು ಮಾಸಿಕದೊಳಗಡೆಗೆ ಎಲ್ಲ ಹೆಗಿದ್ರೊಳಗೆ ದಾನ ಕೊಟ್ಟಿದ್ವಿ, ಅವ್ರನ್ನ ಕರೆದಂತೆ ಆಗತ್ತೆ, ವಿಚಾರಿಸಿದಂತೇನೋ ಆಗತ್ತೆ, ಈ ತಿಂಗಳು ಅವ್ರು ಕರೆಯೋಣ ಅಂತ ಹೇಳಿ ಪಾಪ ಆ ಮಾಸಿಕಕ್ಕೆ ಆ ಆಚಾರನೇ ಕರೆದಿದ್ದಾರೆ. ಕರೆದು ಎಲ್ಲ ಭೋಜನ ಎಲ್ಲ ಆಯಿತು, ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಯಜಮಾನ ಹೇಳ್ದನಂತೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ಮ ಮನೆಗೆ, ನೀವು ಸ್ವಲ್ಪ ಹೊತ್ತೀರಿ ಇಲ್ಲೇ ಅಂತ. ಸರಿ ಪಾಪ ಆ ಯಜಮಾನನು ಸಹಿತ ಭೋಜನ ಮಾಡದ ಎಲ್ಲ ಆಯಿತು. ಒಂದು ಪ್ರಶ್ನೆ ಕೇಳದಂತೆ, ನಾವು ಕೊಟ್ಟಿದ್ದ ಶ್ರೇಯಾದಾನ ಅದನ್ನು ನೀವೇ ಉಪಯೋಗಿಸ್ತಿದ್ದೀರಾ ತಾನೇ, ಚೆನ್ನಾಗಿದೆ ತಾನೇ ಅಂತಂತೆ. ಸರಿ ಚೆನ್ನಾಗಿದೆಯಪ್ಪ ಅಂತಂತೆ. ಆದರೆ ಭೀಷ್ಮಾಚಾರ್ಯ ಶರ್ಮಂಚದ ಮೇಲೆ ಮಲಗಿದ್ರೆ ಹೇಗಿದೆಯೋ ಹಾಗಿದೆ ಅಂತ. ಏನಾಚಾರ್ಯ ಹೀಗೆಲ್ಲ ಮಾತಾಡ್ತೀರ ಅಂತ. ಅಲ್ಲಪ್ಪ ಇರೋ ವಿಷಯ ಹೇಳಿದೆ ಅಂತ. ಅದಕ್ಕೆ ಅವನು ಹೇಳಿದಂತೆ, ಅಂದ್ರೆ ಯಾವ ವ್ಯಕ್ತಿ ಇತ್ತನೋ ಅವರ ತಾಯಿ ಪಾಪ ಮಡಿ ಹೆಂಚಂತೆ ಹಾಸಿಗೆ ಮೇಲೆ ಮಲಗ್ತಾ ಇದ್ರಂತೆ. ಅದಕ್ಕೋಸ್ಕರ ನಾರಿನ ಹಾಸಿಗೆ ಮೇಲೆ ಮಲಗ್ತಾ ಇದ್ರಂತೆ. ಅದಕ್ಕೋಸ್ಕರ ನಮ್ಮ ತಾಯಿಗೆ ತೃಪ್ತಿ ಆಗಬೇಕು, ಹಾಸಿಗೆ ಕೊಟ್ಬಿಡ್ತು ಅಂತಂದ್ರೆ ನಮ್ಮ ತಾಯಿಗೆ ಕಷ್ಟ ಆಗೋಗ್ಬಿಡುತ್ತೆ ಹೆಮ್ಮಾರ್ಗದೊಳಗಡೆಗೆ. ಅದಕ್ಕೋಸ್ಕರ ನಾರಿನ ಹಾಸಿಗೆ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡ್ತಿದ್ದೀವಿ. ಅವಾಗ ಇನ್ನು ಈ ಕುರ್ಲಾನು ಗಿರ್ಲಾನು ಯಾವುದು ಸಹಿತ ಇರಲಿಲ್ಲ ಅಷ್ಟೇ. ಈಗ ಅದೆಲ್ಲ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕಷ್ಟಪಟ್ಟು ಮಾಡ್ತಿದ್ದೀವಿ ಆಚಾರ್ಯ. ಅದಕ್ಕೆ ಆಚಾರ್ಯ ಹೇಳಿದ್ರಂತೆ, ಸರಿನಪ್ಪ ನಿಮ್ಮ ತಾಯಿ ಏನೋ ಹಾಸಿಗೆ ಮೇಲೆ ಮಲ್ಕೊಳ್ತಾ ಇರ್ಲಿಲ್ಲ, ನಾರಿನ ಹಾಸಿಗೆ ಮೇಲೆ ಮಲ್ಕೊಳ್ತಿದ್ರು ಅಂತ ಹೇಳಿ
ಬ್ರಾಹ್ಮಣನಿಗೆ ಯಾವುದು ಅನುಕೂಲನೋ ಅದನ್ನು ಕೊಡಬೇಕೇ ಹೊರತು ನಿಮ್ಮ ತಾಯಿಗೆ ಯಾವ್ದು ಬೇಕೋ ಅದನ್ನು ಕೊಡಬಾರ್ದು. ಅವ್ರಿಗೆ ಬೇಕಾಗಿರೋದೇ ಕೊಡಬೇಕು ಅಂತ ಹೇಳಿತ್ತು ಅಂದ್ರೆ ಯಾರನ್ನ ಮಡಿಯಂಗೆ ಸುಮ್ಮನೆ ಕರೆದ್ಬಿಟ್ಟು ದಾನ ಕೊಡ್ಬೇಕಾಗಿತ್ತು. ಆಚಾರ್ಯ ಯಾಕೆ ದಾನ ಕೊಟ್ಟೆ ಅಂತಂದ್ರು. ಅಂದ್ರೆ ಯಾರಿಗೆ ಯಾವುದು ದಾನ ಕೊಡ್ತೀವಿ ಅನ್ನುವಂಥದ್ದೇ ಗೊತ್ತಿಲ್ಲ. ಇವರ ತಂದೆ ತಾಯಿಗೆ ಯಾವ್ದು ಇಷ್ಟನೋ ಆ ಪದಾರ್ಥ ಮಾಡಾಕ್ತಾರೆ. ಪಾಪ ಅದು ಆ ಬ್ರಾಹ್ಮಣ ಕಷ್ಟ ಆಗಿ ಹೋಗ್ಬಿಟ್ಟಿರುತ್ತೆ. ಹಾಗೆಲ್ಲ ಬ್ರಾಹ್ಮಣನಿಗೆ ಯಾವುದು ಹಿತವೋ ಅದನ್ನ ಕೊಡಬೇಕು ಅಂತ ಹೇಳ್ತಾ ಇದೆ ಶಾಸ್ತ್ರ. ಹೀಗೆ 1 ವರ್ಷಗಳ ಕಾಲ ಆ ವ್ಯಕ್ತಿ ಆ ಧರ್ಮರಾಜಪುರಕ್ಕೆ ಹೋಗುವಂತಹ ಸಂದರ್ಭದೊಳಗಡೆಗೆ ಅನ್ನೋದಕಾದಿಗಳನ್ನೆಲ್ಲವನ್ನು ಸಹಿತ ಸ್ವೀಕಾರವನ್ನು ಮಾಡಿ ತದನಂತರದೊಳಗಡೆಗೆ ಅವನು ಯಮಧರ್ಮರಾಜರ ಪಟ್ಟಣದ ಮುಂದೆ ಬರ್ತಾರೆ. ಆಮೇಲಿಂದ ವಿಚಾರಣೆ, ಕೋರ್ಟಲ್ಲಿ ಒಂದು ಕೇಸ್ ಹಾಕ್ಬಿಡ್ತು ಅಂತ ಹೇಳಿದ್ರೆ ಅವತ್ತೇ ಡಿಸಿಷನ್ ಕೊಡೋದಿಲ್ಲ. ಅಲ್ಲೇ ಪೆಂಡಿಂಗ್ ಅಲ್ಲಿ ಇಟ್ಟಿರ್ತಾರೆ. ಅಲ್ಲೇ ಹಳೇದೆಲ್ಲ ಬೇಕಾದಷ್ಟು ಇರುತ್ತೆ, ಅವ್ರದೆಲ್ಲ ನೋಡ್ತಿರ್ತಾರೆ. ಯಾಕೆ 1 ವರ್ಷ ಬರ್ಬೇಕಲ್ಲ. ಆಮೇಲೆ ಕರ್ಕೊಂಬಂದು ನೋಡ್ತಾರಂತೆ, ಏನಪ್ಪ ಇವಂದೇನು ಅಂತ ಹೇಳಂತಾರೆ. ಸ್ವಾಮಿ ಇಷ್ಟೆಲ್ಲ ಪಾಪ ಮಾಡಿದ್ದಾನೆ ಅಂತ. ಹೌದಾ, ಇಂಥ ನರಕಕ್ಕೆ ಹಾಕು ಅಂತ ಹೇಳಿ ಆಮೇಲೆ ನರಕಕ್ಕೆ ಇವನನ್ನು ಹಾಕತಕ್ಕಂತಹದ್ದು. ಧರ್ಮರಾಜಪುರೇ ಸಂತೆ ಚತುರ್ದ್ವಾರಾಣಿ ಕೇಚರ ತತ್ರಾಯಾಮ್ ದಕ್ಷಿಣೇ ದ್ವಾರೆ. ಇವಾಗ ನಾನು ದಕ್ಷಿಣ ದ್ವಾರದಲ್ಲಿ ಯಾವ ಯಾವ ವ್ಯಕ್ತಿಗಳು ಹೋಗ್ತಿದ್ದಾರೋ ಅವರ ವಿಷಯವನ್ನೆಲ್ಲ ಹೇಳಿರತಕ್ಕಂಥದ್ದು. ಹಾಗಿದ್ರೆ ಪೂರ್ವ ಪಶ್ಚಿಮ ಉತ್ತರದಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ಅದನ್ನೆಲ್ಲ 13-14ನೇ ಅಧ್ಯಾಯಗಳನ್ನೆಲ್ಲ ವರ್ಣನೆಯನ್ನು ಮಾಡ್ತೀನಿ. ಈಗ ಮುಂದಿನ ವಿಷಯ ಏನು ಬೇಕು ಅದನ್ನ ಪ್ರಶ್ನೆಯನ್ನು ಮಾಡಿ ಅಂತ ಹೇಳಿ ಕೇಳಿದಾಗ ಯಮಯಾತನೆ ಎಂಬತಕ್ಕಂಥದ್ದು ಯಾವ ರೀತಿಯಲ್ಲಿ ಇರುತ್ತೆ ಅದರ ವಿಷಯವನ್ನು ಹೇಳಬೇಕು ಅಂತಂದಾಗ 44 ಯೋಜನ ವಿಸ್ತೀರ್ಣವಾಗಿರ್ತಕ್ಕಂಥದ್ದು ಯಮಧರ್ಮರಾಜರ ಒಂದು ಪಟ್ಟಣ ಅಂತ ಹೇಳ್ತಿದ್ದಾರೆ. ಹಾಹಾಕಾರ ಎಂಬತಕ್ಕಂಥದ್ದು ಶಬ್ದ ಕೇಳಿಸ್ತಾ ಇರುತ್ತಂತೆ. ಹಾಹಾಕಾರ ಸಮಾಯುಕ್ತಂ ದೃಷ್ಟ ಆಕ್ರಾಂತಿತಂ ಪಾತಕಿ. ಕೆಟ್ಟ ಪಾಪವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಜೋರಾಗಿ ಕೂಗ್ತಾ ಇರ್ತಾರಂತೆ. ಇನ್ನೂ ಯಮಪಟ್ಟಣದ ಒಳಗಡೆಗೆ ಎಂಟ್ರಿ ಆಗಿಲ್ಲ ಅಲ್ಲೇ, ಇನ್ನು ಶಿಕ್ಷೆ ಇವನ್ಗೆ ಏನ್ ಕೊಡಬೇಕು ಅಂತೂ ಕನ್ಫರ್ಮ್ ಆಗಿಲ್ಲ. ಆವಾಗೇನೆ ಕೂಗಕ್ಕೆ ಶುರು ಮಾಡ್ತಾನಂತೆ. ಒಂದು ಕೂಸಿಗೆ ಜ್ವರ ಏನಾದ್ರು ಬಂದಿತ್ತು ಅಂತ ಹೇಳಿದ್ರೆ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇನ್ನೊಂದು ಕೂಸನ್ನು ಕರ್ಕೊಂಡು ಬಂದಿರ್ತಾರೆ. ಅಲ್ಲೇ ಅದಕ್ಕೆ ಏನ್ ಮಾಡ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಿರ್ತಾರೆ. ಆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಪಾಪ ಆ ಮಗು ಕೂಗ್ತಾ ಇರುತ್ತೆ. ಅದನ್ನ ನೋಡಿ ಈ ಮಗು ಕೂಗಕ್ಕೆ ಶುರು ಮಾಡುತ್ತಂತೆ. ಅಲ್ಲೇ ಮುದ್ರಧಾರಣೆ ಮಾಡಿಸ್ಬೇಕಾಗಿದ್ರೆ ಅನುಭವ ಬರುತ್ತೆ ಇಲ್ಲ ವರ್ಷಕ್ಕೊಂದ್ಸರಿ. ಹಾಗೆ ಇಲ್ಲೂ ಸಹಿತ ಯಾವುದೋ ಒಬ್ಬ ವ್ಯಕ್ತಿ ಪಾಪ ಮಾಡಿರೋದಕ್ಕೆ ಶಿಕ್ಷೆ ಕೊಡ್ತಿರ್ತಾರೆ ಅಲ್ಲಿ ಒಂದು ಸ್ವಲ್ಪ. ಆ ಕಾಲದಲ್ಲಿ ಅದನ್ನ ನೋಡೇನೇನೆ ಇನ್ನೊಂದು ಪ್ರೇತ ಇರ್ತಲ್ಲ ಅದು ಹೋದ ಕೂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಂತೆ. ಆದ್ದರಿಂದ ಹಾಹಾಕಾರ ಎಂಬತಕ್ಕಂಥದ್ದು ಅಲ್ಲೇ ಶ್ರವಣವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣ ದ್ವಾರದೊಳಗಡೆಗೆ ಬಂದು ನಿಂತುಕೊಂಡ ಸಂದರ್ಭದೊಳಗಡೆಗೆ ಸಮ್ಯಕ್ ಜ್ಞಾನಂತಿ ಧರ್ಮರಾಟ್ ಸಗತ್ವ ಚಿತ್ರಗುಪ್ತಾಯ ಬ್ರೂತೆ ತಸ್ಯ ಶುಭಾಶುಭಂ. ಯಮಧರ್ಮರಾಜರ ಆ ಯಾತನ ದೇಹವನ್ನು ಹೊಂದಿರತಕ್ಕಂತಹ ಜೀವಿಯನ್ನು ಕರ್ಕೊಂಡು ಬರ್ತಾರೆ, ಮುಂದೆ ನಿಲ್ಲಿಸ್ತಾರೆ. ಅವನ ಮುಖ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ, ಓಹೋ ಇಂತಹ ವ್ಯಕ್ತಿ ಇಂತಿಂತ ಪಾಪವನ್ನೆಲ್ಲ ಮಾಡಿದ್ದಾನೆ ಅಂತ ಹೇಳಿ. ಆದರೂ ಸಹಿತ ಯಮಧರ್ಮರಾಜರು ಏನೂ ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾರಂತೆ. ಚಿತ್ರಗುಪ್ತರನ್ನ ಕೇಳ್ತಾರಂತೆ, ಇವನು ಏನೇನು ಶುಭಾಶುಭ ಕರ್ಮಗಳನ್ನ ಮಾಡಿದ್ದಾನೆ. ತಸ್ಯ ಬ್ರೂತೆ ತಸ್ಯ ಶುಭಾಶುಭಂ. ಅನಂತರದಲ್ಲಿ ಸಮ್ಯಕ್ ಜಾನಂತಿ ಧರ್ಮರಾಜ್. ಈ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ರು ಸಹಿತ ಸುಮ್ಮನೆ ಇರ್ತಾರಂತೆ ಯಮಧರ್ಮರಾಜರು. ಚಿತ್ರಗುಪ್ತರು ಹೇಳ್ತಾರಂತೆ, ಸ್ವಾಮಿ ಇಂತಿಂತ ಪಾಪ ಮಾಡಿದ್ದಾನೆ ಅಂತ ಹೇಳ್ತಾರಂತೆ. ಆಗ ಆ ಜೀವಿ ಹೇಳ್ತಾನಂತೆ, ಇಲ್ಲ ನಾನು ಅಂತ ಪಾಪ ಏನು ಮಾಡಿಲ್ಲ, ಹಾಗೆ ಹೇಗೆ ಅಂತ. ನಾನೊಬ್ಬನೇ ಅಲ್ಲಪ್ಪ ಬರೆದಿರುವಂತಹದ್ದು. ಚಿತ್ರಗುಪ್ತೋ ಅಪಿ ಸರ್ವಜ್ಞಃ ಶ್ರವಣಾನ್ ಪರಿಪೃಚ್ಛತಿ. ಶ್ರವಣಕರು ಅಂತ ಹೇಳಿರ್ತಾರೆ, ಅವರನ್ನ ಕರೆಸ್ತಾರಂತೆ. ಇವನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಥವಾ ಯಾವುದೇ ದೇಶಗಳಲ್ಲಿ ಎಲ್ಲೇ ಹೋಗಿ ಯಾವುದೇ ಕರ್ಮವನ್ನು ಮಾಡಿದ್ರು ಸಹಿತ ಈ ಶ್ರವಣಕರು ಎಂಬತಕ್ಕಂಥವರು ಇವನನ್ನ ಬೆಂಬಿಡದಿನ ಬರ್ತಾ ಇರ್ತಾರಂತೆ, ಗೊತ್ತಾಗೋದೇ ಇಲ್ಲ. ಚಿತ್ರಗುಪ್ತರು ಸಹಿತ ಇರ್ತಾರೆ, ಶ್ರವಣಕರು ಸಹಿತ ಇರ್ತಾರೆ. ಇಂತಹವರು 24 ಮಂದಿ ಇದ್ದಾರಂತೆ. ಅವ್ರು ಯಾರು ಅಂತ ಹೇಳಿದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಶ್ರವಣ ಬ್ರಹ್ಮಣ ಪುತ್ರಾಹ ಸ್ವರ್ಭೂ ಪಾತಾಳಚಾರಿಣಃ ದೂರ ಶ್ರವಣ ವಿಜ್ಞಾನ ದೂರದರ್ಶನ ಚಕ್ಷುಷಃ. ಬ್ರಹ್ಮದೇವರ ಮಕ್ಕಳಂತೆ ಈ ಶ್ರವಣಕರು ಅಂತ ಹೇಳಿ. ಅಂದ್ರೆ ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ ಮೋಸ ಮಾಡಬಹುದು, ಆದರೆ ದೊಡ್ಡ ದೊಡ್ಡ ದೇವತೆಗಳು ಯಾವ ಕಾಲದಲ್ಲೂ ಸಹಿತ ಮೋಸವನ್ನು ಮಾಡೋದಿಲ್ಲ. ತತ್ರಾಪಿ ಬ್ರಹ್ಮದೇವರ ಮಕ್ಕಳಾಗಿರತಕ್ಕಂತಹವರು 24 ಮಂದಿ ಇರ್ತಾರೆ. ಅವರ ಪತ್ನಿಯರು ಸಹಿತ 24 ಮಂದಿ. ಇವರನ್ನು ಕರೆಸ್ತಾರಂತೆ. ಇವರ ಸಾಮರ್ಥ್ಯ ಎಂಥದ್ದು ಅಂತ ಹೇಳಿದ್ರೆ ಸ್ವರ್ಭೂ ಪಾತಾಳ ಚಾರಣ. ಸ್ವರ್ಗದಲ್ಲಿ, ಭೂಲೋಕದಲ್ಲಿ, ಪಾತಾಳದಲ್ಲಿ ಅಲ್ಲಿವರೆಗೂ ಅವರ ಸಂಚಾರ ಇರತಕ್ಕಂಥದ್ದು ಇರುತ್ತಂತೆ. ದೂರ ಶ್ರವಣ ವಿಜ್ಞಾನ. ದೂರದಲ್ಲಿ ಯಾರೇ ಏನೇ ಮಾತಾಡಿಕೊಂಡ್ರು ಸಹಿತ ಅವರ ಕಿವಿಗೆ ಕೇಳಿಸ್ತಾ ಇರುತ್ತಂತೆ. ಅಲ್ಲ ಇಷ್ಟೊಂದು ಜನ ಇದಾರಲ್ಲ ಅಂತ ಹೇಳಿದ್ರೆ ಅದೇ ಅವರ ಕೆಪಾಸಿಟಿ.
ಒಬ್ಬೊಬ್ರು ಒಂದೊಂದನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಅದೆಲ್ಲವನ್ನು ಸಹಿತ ಚಿಂತನೆ ಮಾಡುವಂತ ಸಾಮರ್ಥ್ಯ ಅವರಿಗೆ. ಬರೀ ಇದನ್ನು ಚಿಂತನೆ ಮಾಡೋದಲ್ಲ, ಇನ್ನೊಂದು ಚಿಂತನೆ ಮಾಡೋಣ ಅಲ್ಲೇ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಧೃತರಾಷ್ಟ್ರರನ್ನ ಒಂದು ಮಾತು ಕೇಳ್ತಾ ಇದ್ದಾರೆ, ನೋಡಪ್ಪ ಯುದ್ಧಕ್ಕೆ ನೀನು ಹೋಗ್ಲಿಕ್ಕಾಗಲ್ಲ, ಅಲ್ಲಿ ಏನೇನು ನಡೆಯುತ್ತೋ ಅದನ್ನೆಲ್ಲಾನು ಸಹಿತ ನೀನು ಶ್ರವಣ ಮಾಡಬಹುದು, ಆ ದೃಶ್ಯವನ್ನು ನೋಡಬಹುದು, ಅಂತಹ ಒಂದು ಯೋಗ ಶಕ್ತಿಯನ್ನ ಕೊಡ್ತೀನಿ ಅಂತಂದಂತೆ. ನನಗೆ ಬೇಡ ಅದು ಅಂತಂದನಂತೆ. ಯಾಕೆ ಬೇಡ ಅಂತಂದ್ರೆ ಭೀಮಸೇನ ದೇವರು ಶಪಥ ಮಾಡಿದ್ದಾರೆ, ಅದನ್ನೆಲ್ಲ ಅವ್ರ ಕಣ್ಣಲ್ಲೇ ನೋಡುವಂತ ಸ್ಥಿತಿ ಬಂದುಬಿಡುತ್ತೆ. ಪಾಪ ಯೋಗ್ಯರು, ಆದರೆ ದುಷ್ಟನಾಗಿರ್ತಕ್ಕಂತಹ ಕಲಿಯ ಒಂದು ಪ್ರಭಾವ ಅವರ ಮೇಲೆ ಬಿದ್ದು ಬಿಟ್ಟಿದೆ, ಏನು ಮಾಡ್ಲಿಕ್ಕಾಗೋದಿಲ್ಲ. ಭೀಮಸೇನ ದೇವರ ವಾಕ್ ಪ್ರಹಾರ ಎಂಬತಕ್ಕಂಥದ್ದು ಬಿದ್ದಾಗಲೇನೆ ಕಲಿಯ ನಿಗ್ರಹ ಆಗಿ ಶುದ್ಧವಾಗಿರತಕ್ಕಂತಹ ಮನಸ್ಸಿನಲ್ಲಿ ಆ ಭಗವಂತನ ಚಿಂತನೆಯನ್ನು ಮಾಡುವಂತಹವರಾಗಿ ಉತ್ತಮವಾಗಿರತಕ್ಕಂತಹ ಗತಿಯನ್ನ ಹೊಂದುತ್ತಾ ಇದ್ದಾರೆ. ಅವಾಗ ಧೃತರಾಷ್ಟ್ರ ಹೇಳಿದಂತೆ, ಸ್ವಾಮಿ ನನಗೆ ಈ ಯೋಗಶಕ್ತಿ ಬೇಡ ಅಂತ. ಮತ್ತೆ ಇನ್ಯಾರಿಗೆ? ನನ್ನ ಸಾರಥಿ ಇದ್ದಾರೆ ಸಂಜೆಯರೋ, ಅವರು ಕೊಟ್ಟುಬಿಡಿ ಅಂತಂದ್ರಂತೆ. ಅವರ ಸಾಮರ್ಥ್ಯ ಹೇಗೆ ಅಂತಂದ್ರೆ, ರಣರಂಗದೊಳಗಡೆಗೆ 18 ಅಕ್ಷೋಹಿಣಿ ಸೈನ್ಯ, ಸಾವಿರಾರು ಜನ ಇದ್ದಾರೆ. ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಏನು ಮಾತಾಡಿಕೊಳ್ತಾನೋ ಅದೆಲ್ಲವೂ ಸಹಿತ ಸಂಜಯರಿಗೆ ಗೊತ್ತಾಗ್ತಾ ಇತ್ತಂತೆ. ಯಾರ್ಯಾರು ಎಷ್ಟು ಬಾಣ ಪ್ರಯೋಗವನ್ನ ಮಾಡಿದ್ರು ಅನ್ನುವಂಥದ್ದನ್ನು ಸಹಿತ ಹೇಳ್ತಾ ಇದ್ದರಂತೆ. ಅದನ್ನು ವೇದವ್ಯಾಸ ದೇವರೇ ರಚನೆ ಮಾಡಿರ್ತಕ್ಕಂಥದ್ದು. ಗೋಕ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃತವೇ ಅನ್ನೋದಕ್ಕೆ ನಮ್ಮ ವಾದರಾಜ ಗುರು ಸಾರ್ವಭೌಮರು ತತ್ವನಿರ್ಣಯಕ್ಕೆ ಭಾವಪ್ರಕಾಶಿಕವನ್ನು ಬರೀತಾ ಇದ್ದಾರೆ. ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಂತಹ ವಿಶಾಲವಾಗಿರ್ತಕ್ಕಂತಹ ಒಂದು ನೇತ್ರ ನಮ್ಮ ಭಗವಂತನದು. ಆದ್ದರಿಂದ ವೇದವ್ಯಾಸ ದೇವರೇ ಈ ಒಂದು ಮಹಾಭಾರತವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಪ್ರಕಾರವಾಗಿ ಶ್ರವಣಕರು ಅವರು ಯಾವುದೇ ವ್ಯಕ್ತಿ ಎಲ್ಲೇ ಇದ್ರೂ ಸಹಿತ ಅವನು ಮಾಡಿರ್ತಕ್ಕಂತಹ ವಿಷಯಗಳನ್ನೆಲ್ಲ ಗ್ರಹಣ ಮಾಡುವಂತ ಸಾಮರ್ಥ್ಯ ಅವರಿಗೆ, ಅವರೆಲ್ಲ ತಿಳ್ಕೊಳ್ತಾರಂತೆ. ದೂರದರ್ಶನ ಚಕ್ಷುಷಃ, ಎಲ್ಲೋ ಹೊರದೇಶದಲ್ಲಿ ಆಗತಕ್ಕಂತಹ ಒಂದು ಗಲಾಟೆನೋ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಅವನು ಕುಳಿತಲ್ಲಿಯೇ ನೋಡ್ತಾ ಇದ್ದಾನೆ. ನಿನಗೆ ಇವತ್ತಿನ ದಿವಸ ಇಷ್ಟೊಂದು ಯೋಚನಾ ಶಕ್ತಿ ಇದೆ ಅನ್ನಬೇಕಾಗಿದ್ರೆ ಶ್ರವಣಕರಿಗೆ ಅಂತ ಸಾಮರ್ಥ್ಯವನ್ನು ಪಡೆದಿರಬೇಕು, ಲೆಕ್ಕ ಹಾಕೊಡ್ರಿ. ಇಂತಹವರು ಬರ್ತಾರಂತೆ. ಇದು ಆಗದೇ ಇತ್ತು ಅಂತ ಹೇಳಿದ್ರೆ ಭಾಸ್ಕರಾದಿಗಳು ಬರ್ತಾರೆ, ಸೂರ್ಯದೇವರು ಬರ್ತಾರಂತೆ, ಕರ್ಮಸಾಕ್ಷಿ ಅಂತ ಹೇಳಿ ಕರೀತಾ ಇದ್ದಾರೆ. ಇದನ್ನೆಲ್ಲ ಮೀರತಕ್ಕಂಥದ್ದು ಸರ್ವಸಾಕ್ಷಿ. ಯಾರು ಸರ್ವಸಾಕ್ಷಿಯೇ? ಸಾಕ್ಷಾತ್ ನಮ್ಮ ರಾಮದೇವರು ಯಮಧರ್ಮರಾಜರ ಸಭೆ ಒಳಗಡೆ ಮೂರ್ತಿಮತ್ತಾಗಿರ್ತಾರಂತೆ. ಮೋಸ ಮಾಡ್ತಿದ್ದೆ ನೀನು ಅಂತ ಹೇಳ್ತಾರಂತೆ. ಯಾರು ಮಾತಾಡೋ ಹಾಗಿಲ್ಲ, ಸುಮ್ಮನೆ ಇರಬೇಕಂತೆ. ಈ ರೀತಿಯಲ್ಲಿ ಅವರ ಒಂದು ಸಾಮರ್ಥ್ಯ. ಆ ಶ್ರವಣಕರನ್ನ ಕೂಡಿಸ್ತಕ್ಕಂತಹದ್ದು ಉಡುಪಿ ಕಡೆಗೆ ಸಂಪ್ರದಾಯ ಇದೆ. 24 ಮಂದಿ ದಂಪತಿಗಳನ್ನ ಕರೆದು ಇಲ್ಲಿ ಹೇಗೆ ಅಲಂಕಾರಕ್ಕೆ ಕೂಡಿಸ್ತಾರಲ್ಲ, ಅರ್ಘ್ಯಪಾದ್ಯ ಆಚರಣೆಗಳನ್ನು ಕೊಟ್ಟು, ಆ ರೀತಿಯಲ್ಲಿ ಆ 24 ಶ್ರವಣಕರನ್ನ ಕೂಡಿಸ್ತಕ್ಕಂಥ ಒಂದು ಸಂಪ್ರದಾಯ ಉಡುಪಿ ಕಡೆಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ದೇವಯ್ಯ ಪಾರ್ಕ್ ಹತ್ರಕ್ಕೆ ಒಬ್ಬರಿದ್ರು ವಿಷ್ಣುಮೂರ್ತಿಗಳು ಅಂತ ಹೇಳಿ, ಅದೇ ಅವರು ಒಂದ್ಸಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು ಕಡೆಗೆ ಮಾಡಿದ್ರು. ನಾನು ಕೇಳಿದೆ, ಇದೇನ್ ಮಾಡ್ತಿದ್ದೀರಾ? ಇಲ್ಲ ನಮ್ಮಲ್ಲಿ ಇಂಥ ಸಂಪ್ರದಾಯ ಉಂಟು, ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಅಂದ್ರೆ ಶ್ರವಣಕರನ್ನು ಕೂಡಿಸೋದು ಅಂತ ಹೇಳಿ ಆ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಇದಾದ ನಂತರದಲ್ಲಿ ಸೂರ್ಯ, ಆದಿತ್ಯ, ಚಂದ್ರ, ಅನಿಲ, ಅನಲಾಶ್ಚ, ಸೂರ್ಯದೇವರು, ಚಂದ್ರದೇವರು, ಗಾಳಿ, ಅಗ್ನಿ, ಆಕಾಶ, ಭೂಮಿ, ನೀರು, ಆಕಾಶಾಂತರ್ಗತವಾಗಿರ್ತಕ್ಕಂಥ ಗ್ರಹಗಳು, ನಕ್ಷತ್ರಗಳು, ಹೃದಯ, ಅಂತರಾತ್ಮ, ಅಹಂಕಾರಾದಿ ಅಭಿಮಾನಿ ದೇವತೆಗಳು, ಅರುಣೋದಯ, ಸಂಧ್ಯಕಾಲ, ಎಲ್ಲ ಕಾಲದಲ್ಲೂ ಸಹಿತ ಈ ಮನುಷ್ಯ ಮಾಡತಕ್ಕಂತಹ ಸಂಗತಿಗಳನ್ನೆಲ್ಲವೂ ಸಹಿತ ಹೇಳ್ತಾ ಇರ್ತಾರಂತೆ. ಇವನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪ್ರತಿಯೊಂದಕ್ಕೂ ಸಾಕ್ಷಿ ಪುರಾವೆ ಸಮೇತವಾಗಿನೇ ಹೇಳ್ತಾರಂತೆ. ಆ ಸಂದರ್ಭದೊಳಗಡೆಗೆ ನಿಶ್ಚೇಷ್ಟಿತನಾಗಿ ನಿಲ್ಲುವಂತಹವನಾಗಿ ಆಗುತ್ತಾನೆ. ಯಮಧರ್ಮರಾಜರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಪ್ರಳಯಾಂಬುದಿ ನಿರ್ಘೋಷಮ್ಮ ಕಜ್ಜಲಾಜಲ ಸನ್ನಿಭಮ್ಮ, ಕಣ್ಣಿಗೆ ಕಾಡಿಗೆಯನ್ನು ಹಂಚಿಕೊಳ್ತಾರಲ್ಲ, ಅದು ಯಾವ ಕಪ್ಪಿರುತ್ತೋ ಅಂತಹ ಕಪ್ಪಿರುತ್ತಂತೆ ಯಮಧರ್ಮರಾಜರ ದೇಹದ ಬಣ್ಣ ಅಂತ ಹೇಳಿದ್ರು. ಅದು ಪಾಪಿಗಳಿಗೆ ತೋರಿಸ್ತಕ್ಕಂಥದ್ದು, ಅಲ್ಲೇ ನೋಡಿದ ತಕ್ಷಣ ಭಯ ಇರತಕ್ಕಂಥದ್ದಾಗಿ ಬಿಡುತ್ತಂತೆ. ಅಷ್ಟೇ ಅದಿರ 32 ಬಾಹುಗಳಿಂದ ಯುಕ್ತವಾಗಿರ್ತಕ್ಕಂತಹ ಅವರು. ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ ಇವನು? ಎಲ್ಲ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೇ ಭಗವಂತ ನಮಗೆ ಸಂಪತ್ತನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ 2 ಕೈಯಲ್ಲಿ ಎಷ್ಟು ತಾನೇ ಇಟ್ಕೊಳ್ಳಿಕ್ಕೆ ಸಾಧ್ಯ? ಅದೇ ಭಗವಂತ ತಾನು ವಿಶ್ವದ ಚಕ್ಷು, ಅನೇಕ ಬಾಹುಗಳನ್ನು ಹೊಂದಿರತಕ್ಕಂತಹವನು ನಮ್ಮ ಸಂಪತ್ತನ್ನ ಕಿತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ 2 ಕೈಯಿಂದ ಎಷ್ಟು ಸಂಪತ್ತನ್ನು ತಾನೇ ಹಿಡ್ಕೊಳ್ಳಿಕ್ಕೆ ಸಾಧ್ಯ? ಆಗೋದೇ ಇಲ್ಲ. ನೋಡ್ರಿ, ಒಂದು ಅನ್ವಯ ಒಂದು ವ್ಯತಿರೇಕ ಎರಡೂ ಸಹಿತ ಅಲ್ಲೇ ಇದೆ. ಹಾಗೆ 32 ಬಾಹುಗಳಿರ್ತರಾಗಿರ್ತಕ್ಕಂತಹ ಯಮಧರ್ಮರಾಜರನ್ನು ನೋಡಿ
ಭಯಭೀತನಾಗಿ ಬಿಡ್ತಾನಂತೆ ಈ ವ್ಯಕ್ತಿ. ಇವರ ದೇಹದ ಗಾತ್ರ ಎಷ್ಟಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯೋಜನತ್ರಯ ವಿಸ್ತೀರ್ಣಂ, 3 ಯೋಜನ ವಿಸ್ತೀರ್ಣವಾಗಿರ್ತಕ್ಕಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 12 ಕಿಲೋಮೀಟರ್ ಅಂತ ಹೇಳಂತು ಅಂತ ಹೇಳಿದ್ರೆ ಅಂದ್ರೆ 133 ಕಿಲೋಮೀಟರ್, ಅಂದ್ರೆ ಬೆಂಗಳೂರಿಂದ ಮೈಸೂರುವರೆಗೂ ಸಹಿತ ಬರೀ ಯಮಧರ್ಮರಾಜರ ದೇಹ. ಅಂದ್ರೆ ಒಂದು ದೊಡ್ಡ ಆನೆ ಮುಂದೆ ಒಂದು ಸಣ್ಣ ಇರುವೆ ನಿಲ್ಸಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ. ಗಡ 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 ನಡಕ್ತಾ ಇರ್ತಾನಂತೆ ಈ ವ್ಯಕ್ತಿ. ಚಿತ್ರಗುಪ್ತರು ಸಹಿತ ಭಯಂಕರವಾಗಿರ್ತಕ್ಕಂಥ ರೂಪವನ್ನು ನೋಡಿ ಹೆದರ್ತಾರೆ ಅಂತಂದ್ರು. ಹೆದರೋದು ಯಾಕೆ ಅಂತ ಹೇಳಿದ್ರೆ ಗೌರವದಿಂದ ಹೆದರ್ತಾ ಇದ್ದಾರೆ. ಅವ್ರಿಗೆ ಭಯ ಏನಂತಾಗೋದಿಲ್ಲ. ಅಲ್ಲ, ಸಿಂಹವನ್ನ ನೋಡಿ ಸಿಂಹದ ಮರಿಗೆ ಭಯ ಆಗತ್ತೇನೋ ಅಂತಂದ್ರೆ ಭಯ ಆಗಲ್ಲ. ಯಾಕೆಂದ್ರೆ ಆದ್ರೂ ಒಂದ್ಸಲಿ ಗುರ್ರು ಅಂತಂದ್ರೆ ಅದು ಹಿಂದಕ್ಕೆ ಹೋಗತ್ತಂತೆ. ಆ ಭಯವನ್ನ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬೋಬೋ ಪಾಪ ದುರಾಚಾರ ಅಹಂಕಾರ ಪ್ರಭೂಷಿತ ಕಿಮರ್ಥಂ ಅರ್ಜಿತಂ ಪಾಪಂ ಯುಷ್ಮಾಭಿರ್ಯೇವ ಅವಿವೇಕಿ. ಬುದ್ಧಿ ಇಲ್ಲ ನಿನಗೆ ಅಂತ ಹೇಳಿ ಬೈತಾರಂತೆ. ಯಾಕೆಂದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡಿಬಿಟ್ರೆ ನೀ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಸಹಿತ ನಶಿಸಿ ಹೋಗ್ತಾ ಇದೆ. ಹೀಗಿರುವಂತಹ ಸಂದರ್ಭದೊಳಗೆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕಾಗಲ್ಲ ನಿನಗೆ. ಇನ್ನು ಸ್ನಾನ ಸಂಧ್ಯಾನೆ ದೇವ್ರ ಪೂಜೆ ಅದಲ್ಲ ಅದು ಮಾಡಬೇಕು, ಆದ್ರೆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕಾಗಲಿಲ್ವಾ ಅಂತ ಹೇಳಿ ಬೈತಾರಂತೆ. ಅವಿವೇಕಿಯಾಗಿರ್ತಕ್ಕಂತಹ ಅವನು ಏನು ಮಾತನಾಡಿದ್ರೆ ಸುಮ್ಮನೆ ಇರ್ತಾನಂತೆ. ಮೂರ್ಖೇಪಿ ಪಂಡಿತೇ ವಾಪಿ ದರಿದ್ರೇ ವಾ ಶ್ರಿಯಾನ್ವಿತೆ ಸಬಲೆ ನಿರ್ಬಲೇ ವಾಪಿ ಸಮವರ್ತಿ ಯಮಸ್ಮೃತಃ. ನಮ್ಮ ಯಮಧರ್ಮರಾಜರಿಗೆ ಒಂದು ಹೆಸರಿದೆ, ಸಮವರ್ತಿ ಅಂತ ಹೇಳಿ. ಅಂದ್ರೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರಂತೆ. ಇವತ್ತು ನಾವು ಆ ರೀತಿಯಲ್ಲಿ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅಲ್ಲೇ. ಆದ್ರೆ ಹಂಗಲ್ಲ ನಮ್ಮ ಯಮಧರ್ಮರಾಜರು. ಮೂರ್ಖೇಪಿ ಪಂಡಿತೇ ವಾಪಿ, ಒಬ್ಬ ಮೂರ್ಖ ಬಂದ, ಮೂರ್ಖನೂ ಸಾಯ್ತಾನೆ, ಪಂಡಿತನೂ ಸಾಯ್ತಾನೆ, ಎಲ್ಲರೂ ಸಾಯ್ತಾರೆ. ಆದರೆ ಸತ್ತ ಸಂದರ್ಭದೊಳಗಡೆಗೆ ಯಮಧರ್ಮರಾಜರ ಮುಂದೆ ಬಂದು ನಿಂತಾಗ ಇವನು ಮೂರ್ಖ, ಇವನಿಗೆ ಶಿಕ್ಷೆ ಕೊಡಬೇಡಿ ಹೇಳೋದಿಲ್ಲವಂತೆ. ನೀನ್ ಯಾಕೆ ಪಾಪವನ್ನ ಮಾಡಿದೆ? ಅವನು ಹೇಳ್ತಾನೆ, ನಾ ಶಾಸ್ತ್ರವನ್ನು ಯಾವುದು ತಿಳ್ಕೊಂಡಿಲ್ಲ, ಅದಕ್ಕೋಸ್ಕರ ನನಗೇನೂ ಗೊತ್ತಿಲ್ಲ, ನಾ ಏನು ಮಾಡಿಲ್ಲ. ಶಾಸ್ತ್ರ ತಿಳ್ಕೊಳ್ದಿರ ಹೇಳೋದು ಒಂದು ತಪ್ಪು ಅಲ್ಲ, ತಪ್ಪು ಕೆಲಸ ಮಾಡೋದು ಇನ್ನೊಂದು ತಪ್ಪು, ಎರಡೆರಡು ತಪ್ಪು, ಅದಕ್ಕೋಸ್ಕರ ಎರಡೆರಡು ಶಿಕ್ಷೆ ಇತ್ತು. ಹೋಗ್ಲಿ ಪಂಡಿತೇ ವಾಪಿ, ದೊಡ್ಡ ಪಂಡಿತ ನಾನು, ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ವಾದ ಮಾಡ್ತಾರಂತೆ. ವಾದ ಮಾಡಿದಾಗ ಕೇಳ್ತಾರಂತೆ, ಎಷ್ಟೆಷ್ಟು ಧರ್ಮ ಮಾಡಿದ್ಯಾ ಹೇಳು ಅಂತ ಅಲ್ಲೇ. ಗೋಬ್ರಾಹ್ಮಣ ಇದಾಯ್ತು, ಏನ್ ಮಾಡಿದ್ಯಾ ನೀನು? ಬ್ರಾಹ್ಮಣರಿಗೆ ಏನ್ ಮಾಡಿದ್ಯಾ? ಗೋವಿಗೆ ಏನು ಮಾಡಿದ್ಯಾ? ದೇವರು ಋಷಿ ಆಚಾರ್ಯ ಅವರು ಋಣ ತೀರಿಸ್ಕೋಬೇಕು, ಏನೇನು ತೀರಿಸಿದ್ಯಾ ಎಲ್ಲವನ್ನ ಹೇಳು ಅಂತ ಹೇಳ್ತಾರಂತೆ. ಕೆಲವೊಂದು ಉತ್ತರ ಇರುತ್ತೆ, ಕೆಲವೊಂದಿಗೆ ಉತ್ತರ ಇರೋದೇ ಇಲ್ಲವಂತೆ. ತಿಳ್ಕೊಂಡು ಮಾಡಿಲ್ಲ, ಆದ್ದರಿಂದ ನೀನು ತಪ್ಪು, ಅದಕ್ಕೋಸ್ಕರ ಮತ್ತೆ ಇವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾರಂತೆ. ದರಿದ್ರೇ ವಾಶಿಯಾನ್ವಿತೆ, ಹೋಗಿ ಅವನ ಹತ್ತಿರಕ್ಕೆ ದುಡ್ಡಿಲ್ಲ, ನಾನೇ ದಾನ ಮಾಡಿಲ್ಲ ಅಂತಂದ್ರೆ ಸಾಲ ಮಾಡೋದು ಸಹಿತ ಮಾಡೋ, ಅದರಿಂದ ನಾನು ಪುಣ್ಯದ ಒಂದು ಪ್ರಭಾವದಿಂದ ಏನಾದರೂ ಒಂಚೂರು ಸಂಪತ್ತು ಕೊಡ್ತಿದ್ದೆ, ಆಮೇಲೆ ಸಾಲ ತೀರಿಸ್ಕೋಬೇಕು ಅಂತ ಹೇಳ್ತಿದ್ದೆ, ಅದನ್ನೂ ಸಹಿತ ನೀವು ಮಾಡಲಿಲ್ವಲ್ಲ, ತಪ್ಪು, ಅದಕ್ಕೆ ಇವನಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ರು. ಶ್ರೀಯಾನ್ವಿತೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅವ್ನು ಕೇಳ್ತಾರಂತೆ ಏನ್ ಧರ್ಮ ಮಾಡಿದ್ಯಾ ಅಂತ ಹೇಳಿದ್ರಂತೆ. ಧರ್ಮ ಮಾಡ್ಬಿಡ್ತು ಅಂದ್ರೆ, ದಾನ ಮಾಡ್ಬಿಡ್ತು ಅಂದ್ರೆ ನಾನೇ ಮಾಡಲಿ, ಅದಕ್ಕೋಸ್ಕರ ಒಂದು ಸ್ವಲ್ಪನೂ ದಾನ ಮಾಡಿಲ್ಲ, ನನ್ನ ಹತ್ರಕ್ಕೆ ಇಟ್ಕೊಂಡಿದ್ದೇನೆ, ಇದೊಂದು ತಪ್ಪು, ಅದಕ್ಕೋಸ್ಕರ ಇವನು ಸಹಿತ ನರಕಕ್ಕೆ ಹಾಕಿ ಅಂತ ಹೇಳ್ತಾರಂತೆ. ಸಬಲೇ ನಿರ್ಬಲೇ ವಾಪಿ, ಇದು ದೇಹದ ಬಲ ಇರಬಹುದು ಅಥವಾ ಯಾವುದೇ ಇನ್ಫ್ಲೂಯೆನ್ಸ್ ಇರಬಹುದು, ಅಥವಾ ದೇಹದ ಬಲ ಇದ್ದರೆ ಇರಬಹುದು, ಯಾವ ಇನ್ಫ್ಲೂಯೆನ್ಸ್ ಇದ್ದರೆ ಇರಬಹುದು. ಆ ಸಂದರ್ಭದಲ್ಲಿ ನಿರ್ಬಲೇ ವಾಪಿ ಸಮವರ್ತಿ, ಇವರಿಗೆಲ್ಲರಿಗೂ ಸಹಿತ ಸಮಾನವಾಗಿರ್ತಕ್ಕಂಥ ಶಿಕ್ಷೆಯನ್ನೇ ಕೊಡ್ತಾ ಇದ್ದಾರಂತೆ. ಚಿತ್ರಗುಪ್ತರ ವಾಕ್ಯವನ್ನು ಕೇಳಿ ಇಂತಿಂತಹ ಪಾಪವನ್ನು ಮಾಡಿದ್ದಾನೆ, ಅದರಿಂದ ಇಂತಿಂತಹ ನರಕವನ್ನು ಕೊಟ್ಟುಬಿಡಿ ಅಂತ ಹೇಳಿ ಯಮಧರ್ಮರಾಜರು ಹೇಳ್ತಾರೆ. ಸಮಸ್ಯೆ ಎಂಬತಕ್ಕಂಥದ್ದು ಅವರಿಗೆ ಇರೋದಿಲ್ಲ, ಆದರೆ ಸಮಸ್ಯೆ ಎಂಬತಕ್ಕಂಥದ್ದಿದ್ರೆ ಹೇಗೆ ಇದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿ ಅನೇಕ ಋಷಿಗಳು, ಮುನಿಗಳು, ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರುಗಳೆಲ್ಲ ಇರ್ತಾರೆ. ಅವರ ಮಧ್ಯದಲ್ಲಿ ವಿಚಾರವನ್ನ ಮಾಡಿ ಆಮೇಲೆ ಶಿಕ್ಷೆಯನ್ನು ಕೊಡ್ತಾರಂತೆ. ಇಂತಹ ಜಾಣರು ನಮ್ಮ ಯಮಧರ್ಮರಾಜರು. ಇದಾದ ನಂತರದಲ್ಲಿ ಶಾಲ್ಮಲಿ ಎಂಬತಕ್ಕಂಥ ಒಂದು ವೃಕ್ಷ ಇದೆ, ಅದು ದೊಡ್ಡದಾಗಿರ್ತಕ್ಕಂಥದ್ದು, ನರಕದ ದಂಡೆಯಲ್ಲೇ ಇರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದು 5 ಯೋಜನ ವಿಸ್ತೀರ್ಣವಾಗಿರ್ತಕ್ಕಂತಹದ್ದು. ಇದರೊಳಗಡೆಗೆ ಹಾಕ್ತಾರಂತೆ ವೃಕ್ಷ, ಬೆಂಕಿ, ಮುಳ್ಳು ಎರಡೂ ಸಹಿತ ಸೇರಿರುತ್ತೆ. ಇತ್ತ ಕಡೆಯಿಂದ ಹತ್ತ ಕಡೆ ಬರೋಷ್ಟರೊಳಗಡೆಗೆ 100 ವರ್ಷಗಳು ಆಗೋಗ್ಬಿಟ್ಟಿರುತ್ತೆ. ಆ ದುಃಖವನ್ನು ಅನುಭವಿಸುವಂತಹವನಾಗಿ ಆಗ್ತಾನೆ. ಕೆಲವರು ಮಾತ್ರ ಯಮಧರ್ಮರಾಜನ ಒಂದು ಸ್ಮರಣೆ ಎಂಬತಕ್ಕಂಥದ್ದನ್ನು ಮಾಡಿ ಅವರ ಅನುಗ್ರಹಕ್ಕೂ ಸಹಿತ ಯೋಗ್ಯರು ಮಾತ್ರ ಆ ಒಂದು ಅನುಗ್ರಹವನ್ನು ಪಡೆಯುವಂತಹವರಾಗಿ ಆಗ್ತಾ ಇದ್ದಾರಂತೆ. ಕ್ಷಮಾಪರಾಧಂ ಕುರುತೆ ಭಗವಾನ್ ಹರಿರೀಶ್ವರ ವಯಂತು ಸಾಪರಾಧಾನಾಂ ದಂಡದಾಯಾನಿ ತದಾಜ್ಞಯ. ಯಮದೂತರು ಬಂದು ಯಮಧರ್ಮರಾಜನ ಪ್ರಶ್ನೆ ಮಾಡ್ತಾರಂತೆ, ಸ್ವಾಮಿ ಈಗೇನೋ ನರಕಕ್ಕೆ ಬಂದಿದ್ದಾರೆ, ಅವ್ರಿಗೆಲ್ಲ ಹೊಡಿತೀವಿ, ಬಿಡಿತೀವಿ, ಕತ್ತರಿಸ್ತೀವಿ, ಏನೇನೋ ಕರ್ಮವನ್ನ ಅಥವಾ
ಅವರನ್ನ ಬೆಂಕಿಗೆ ಹಾಕ್ತಾ ಇದ್ದೀವಿ, ಕಾಯ್ತಾ ಇರತಕ್ಕಂತಹ ಎಣ್ಣೆಯಲ್ಲಿ ತುಪ್ಪದೊಳಗಡೆಗೆಲ್ಲ ಹಾಕ್ತಾ ಇದ್ದೀವಿ, ಅದರಿಂದ ನಮಗೆ ಪಾಪ ಬರೋದಿಲ್ವಾ ಅಂತ ಕೇಳ್ತಾರೆ. ಆಗ ಯಮಧರ್ಮರಾಜರು ಹೇಳ್ತಾ ಇದ್ದಾರೆ, ನನ್ನ ಆಜ್ಞೆಯನ್ನ ನೀವು ಪರಿಪಾಲನೆ ಮಾಡ್ತಿದ್ದೀರ, ಭಗವಂತನ ಆಜ್ಞೆಯನ್ನ ನಾನು ಪರಿಪಾಲನೆ ಮಾಡ್ತೀನಿ, ಆದ್ದರಿಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು ಇಲ್ಲ. ಒಬ್ಬ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ಹೊಡೀತು ಅಂತ ಹೇಳಿದ್ರೆ ಅದೇನಾಗುತ್ತೆ, ಅಫೆನ್ಸ್ ಆಗುತ್ತೆ. ಪೊಲೀಸವ್ರು ಕರ್ಕೊಂಡು ಹೋಗ್ತಾರೆ, ಅವನಿಗೊಂದು ಎರಡು ಹೊಡೆಯೋದು ಏನೋ ಮಾಡ್ತಾರೆ. ಆದರೆ ಕಳ್ಳತನವನ್ನು ಮಾಡಿರ್ತಕ್ಕಂಥ, ದುಷ್ಟ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಾನ್ಸ್ಟೇಬಲ್ ಆರ್ಡರ್ ಮಾಡ್ತಾರಪ್ಪ, ಹೊಡೆಯೋರಿಗೆ ಅಂತ ಹೇಳಿ, ಕಾನ್ಸ್ಟೇಬಲ್ ನೀ ಯಾಕೆ ಹೊಡೆದಿದ್ದು ಅಂತ ಏನನ್ನ ಮಾಡ್ತಾರನ್ನ ಅವ್ರ ಮೇಲೆ ಕೆಲಸ ಹಾಕೋದಿಲ್ಲ. ಆದ್ರೆ ಬೇರೆಯವರ ಕಾರ್ಯವನ್ನ ಮಾಡಿದ್ರೆ ತಪ್ಪು. ಅದು ಪೊಲೀಸವ್ರು ಆ ರೀತಿ ಹೊಡೀತು ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಆ ರೀತಿಯಲ್ಲಿ ಇವತ್ತಿನ ದಿವಸ ಯಮದೂತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧಕಗಳು ಇದರಿಂದ ಇಲ್ಲ. ಮತ್ತೆ ಯಾರಿಗೆ ಬಾಧಕ? ಪಾಪ ಕೃತ್ಯವನ್ನ ಮಾಡಿರ್ತಾನಲ್ಲ ಅವನಿಗೆ ಮಾತ್ರ ಬಾಧಕ. ಅಲ್ಲಿಯೂ ಸಹಿತ ರೋದನವನ್ನು ಮಾಡುವಂತಹವನಾಗಿ ಆಗ್ತಾ ಇದ್ದಾನಂತೆ. ಇಂತಹ ಸಂದರ್ಭದೊಳಗಡೆಗೆ ಅನೇಕ ಮಂದಿ ಇವನ ಮುಂಭಾಗದಲ್ಲಿ ಬರ್ತಾರಂತೆ, ಬಂದು ಕೇಳ್ತಾರಂತೆ, ಹಿಂದಿನ ಒಂದು ಜನ್ಮದೊಳಗಡೆಗೆ ಇವನು ನಮ್ಮ ಬಳಿಯಲ್ಲಿ ಋಣವನ್ನ ತೆಗೆದುಕೊಂಡಿದ್ದ, ಆ ಋಣವನ್ನ ತೀರಿಸೋದಕ್ಕೆ ಹೇಳಿ ಅಂತ. ನೋಡ್ರಿ, ಇಲ್ಲೇನೋ ಸಾಲ ಕೊಡೋದು ತಪ್ಪಿಸ್ಕೊಂಡ್ಬಿಟ್ಟು ತಲೆ ಮರೆಸ್ಕೊಂಡು ಓಡಾಡ್ಬೋದು, ಅಲ್ಲೇ ಯಮಲೋಕದಲ್ಲಿ ಬಿಡುತ್ತೇನೆ ಅಂತ ಹೇಳಿದ್ರೆ ಯಾವುದು ಬಿಡಲ್ಲ. ಇವನು ಒಂದೊಂದು ಸೊಳ್ಳೆಯನ್ನ, ಸಣ್ಣ ನೊಣಗಳನ್ನ ಅಥವಾ ಜಿರುಳೆ ಯಾವುದೇ ಒಂದು ಪಕ್ಷಿಗಳನ್ನ, ಕೀಟಗಳನ್ನ, ಪ್ರಾಣಿಗಳನ್ನ ಸಂಹಾರ ಮಾಡಿತ್ತು ಅಂದ್ರೆ ಅದೆಲ್ಲ ಯಮಮಾರ್ಗದ ಒಳಗೆ ಇವನಿಗೋಸ್ಕರ ವೇಟಿಂಗ್ ಲಿಸ್ಟ್ ಕಾಯ್ತಾ ಇರುತ್ತಂತೆ. ತತ್ಕಾಲದಲ್ಲೇ ಕೇಳುತ್ತಂತೆ, ನನಗೆ ಇಂಥ ದಿವಸ ಇಂಥ ಕಡೆಯಲ್ಲಿ ನನ್ನನ್ನ ಸೊಳ್ಳೆ ಹೊಡೆದು ಸಾಯಿಸಿದ್ದ, ಅದಕ್ಕೋಸ್ಕರ ನಾ ಕಾಯ್ತಿದ್ದೀನಿ, ಏನ್ ಮಾಡ್ತೀರಾ ಅಂತ ಕೇಳ್ತಾರಂತೆ. ಯಮದೂತರು ಹೇಳ್ತಾರಂತೆ, ನಿನ್ನ ಹತ್ರ ಬಿಟ್ಬಿಡಿ, ನೀನು ಆರಾಮಾಗಿ ಏನ್ ಬೇಕಾದ್ರೂ ಮಾಡ್ಕೊಂತ. ಇಲ್ಲಿ ಸೊಳ್ಳೆ ಕೈ ಒಳಗಡೆ ಕಚ್ಚಿಸ್ಕೋಬಹುದು, ಅಲ್ಲಿ ಸೊಳ್ಳೆ ಕೈ ಕಚ್ಚಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಅಂತಹದ್ದು. ಆ ಸಂದರ್ಭದಲ್ಲಿ ಸಾಲ ಕೊಡ್ಲಿಲ್ಲ ಇವನು, ಸಾಲ ತೀರಿಸ್ಬೇಕು ಅಂತ ಕೇಳ್ತಾರಂತೆ. ಎಷ್ಟು ಅಂತ ಕೇಳ್ತಾರಂತೆ, ಅದೇನು 50,000ನೋ, ಲಕ್ಷನೋ, ಕೋಟಿನೋ ಏನೋ ಇರುತ್ತಂತೆ. ಆಗ ಹೇಳ್ತಾರಂತೆ, ಇವನ ಹತ್ರಕ್ಕೆ ಏನೂ ಇಲ್ಲ, ಏನೂ ಇದ್ರೂ ಪರವಾಗಿಲ್ಲ, ಇವ್ನು ಮಾಂಸ ಕತ್ತರಿಸ್ಕೊಡ್ತೀವಿ, ಇಟ್ಕೊಳ್ರಿ ಅಂತಾರೆ ಯಮದೂತರು. ಇರೋದು ಎಷ್ಟು ಅಂತ ಹೇಳಿದ್ರೆ ಹಸ್ತಗಾತ್ರದ ದೇಹ, ಎಷ್ಟು ಮಾಂಸ ಬಂದಿತ್ತು ಅಲ್ಲೇ. ಇವನು ಮಾಂಸ ಎಲ್ಲ ಕಿತ್ತಾರಂತೆ, ಒಂದು ತಗಡಿಗೆ ಹಾಕ್ತಾರಂತೆ. ಅಲ್ಲೇ 1,00,000 ರೂಪಾಯಿ ಸಾಲ ಅಂತ ಹೇಳಿದ್ರೆ 1,00,000 ರೂಪಾಯಿನ ಮಾಂಸ ಬರ್ಬೇಕಲ್ಲೇ. ಸರಿ, ಕತ್ತರಿಸ್ಬಿಟ್ಮೇಲೆ ಮತ್ತೆ ಇನ್ನೇನು ಬರುತ್ತೆ ಅಂತ ಹೇಳಿದ್ರೆ ಇದು ಯಾತನ ದೇಹ, ಕತ್ತರಿಸಿದ ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಮತ್ತೆ ಮಾಂಸ ಬೆಳ್ಕೊಳತ್ತಂತೆ. ಇಂಥ ದೇಹ ಎಲ್ಲೂ ಇರೋದಿಲ್ಲ, ಅದು ಯಾತನ ದೇಹ ಅಂತ ಅದಕ್ಕೆ ಹೇಳಿತ್ತು. ಇಂಥ ದೇಹ ನಮಗ್ ಬೇಡ ಅಲ್ವೇ. ಪುಣ್ಯವನ್ನ ಗಳಿಸುವಂತಹವರಾಗಿ ಸುಖವನ್ನು ಅನುಭವಿಸಬೇಕು ನಾವಲ್ಲೂ ಅಂತ ಹೇಳಿ ಚಿಂತನೆ ಮಾಡಬೇಕಂತೆ. ಇಂತಹ ರೀತಿಯಲ್ಲಿ ದೇಹಿ ದೇಹಿ ಧನಮ್ಮಮ, ನನ್ ದುಡ್ಡು ಕೊಡು ಅಂತ ಹೇಳಿ ಕೇಳ್ತಾರಂತೆ. ಯಮಲೋಕೆ ಮಯಾದೃಷ್ಟಂ ಧನಮ್ಮೇ ಭಕ್ಷಿತಂತಯ. ಅದಕ್ಕೆ ಬಹಳ ಬುದ್ಧಿವಂತ ನಮ್ಮ ದೇವರು. ಇಲ್ಲೇನಾದ್ರೂ ಒಂದು ಸ್ವಲ್ಪ ದುಡ್ಡು ತಗೊಂಡು ಹೋಗೋ ಹಾಗಿದ್ದಿದ್ರೆ ಅಷ್ಟು ಸಂಪಾದನೆ ಮಾಡ್ಕೊಂಡು ಎಲ್ಲ ತಗೊಂಡು ಹೊರಟೋಗ್ಬಿಡೋದಾಗಿತ್ತು. ಯಾವುದೂ ಇಲ್ಲ. ಧನಾನಿ ಭೂಮೌ ಪಶುವಷ್ಟೇ ಗೋಷ್ಠೆ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ ದೇಹಶ್ಚಿತಾಯ ಪರಲೋಕ ಮಾರ್ಗೆ ಜೀವಾನುಭವ ಗಚ್ಚತಿ ಧರ್ಮ ಏಕಃ. ಏನ್ ಸಂಸ್ಕೃತದಲ್ಲಿ ಹೇಳೋದು ಅದನ್ನೇ ದಾಸರು ಹೇಳ್ತಾ ಇದ್ದಾರೆ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಧರ್ಮ ಅನ್ನುವಂಥ ಸಂಪಾದನೆ ಮಾಡ್ರಿ, ಬೇರೆ ಯಾರ್ಯಾರನ್ನು ಸಂಪಾದನೆ, ಅದು ಸಂಪಾದನೆ ಇರಬೇಕು. ಹೆಂಡತಿ ಮಕ್ಕಳು ನೀನೆಲ್ಲ ಸುಖವಾಗಿರ್ಬೇಕು, ಜೊತೆಗೆ ಒಂಚೂರು ಧರ್ಮ ಅನ್ನುವಂಥದ್ದನ್ನ ಮಾಡಿ ಆ ಸಂಬಳನ ಗಳಿಸ್ಕೋ ಅಂತ ಹೇಳ್ತಾ ಇದ್ದಾರೆ. ಧನಾನಿ ಹೋಮವು, ದುಡ್ಡನ್ನೆಲ್ಲ ಹಿಂದಿನ ಕಾಲದ ಕಡೆಗೆ ಮನೆಯ ಹಿತ್ತಿಲೊಳಗಡೆಗೆ ಒಂದು ಮಡಿಕೆ ಒಳಗಡೆ ಯಾವ್ದಾದ್ರು ಹಾಕಿ ಮುಚ್ಚಿಟ್ಬಿಡೋದು. ಈಗೆಲ್ಲ ಅಕೌಂಟಲ್ಲಿ ಇಟ್ಬಿಟ್ಟಿರ್ತಾರೆ, ನಾಮಿನಿ ಬರೆದು ಬಿಟ್ಟಿರ್ತಾರೆ, 5-6 ಸರ್ವೇರ್ ಏನೋ ಇರುತ್ತದೋ, ಡೆತ್ ಸರ್ಟಿಫಿಕೇಟ್ ತಗೊಂಡಿದ್ದ ತಕ್ಷಣದಲ್ಲೇ ಇವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋಗ್ತದೆ. ಅಲ್ಲೇ ಧನಾನಿ ಭೂಮವು. ಪಶುವಷ್ಟೇ ಗೋಷ್ಠೆ, ಪಶುಗಳೆಲ್ಲವೂ ಸಹಿತ ಗೋಷ್ಠಿಯಲ್ಲಿರುತ್ತೆ ನೋಡಿ. ಶಬ್ದನೂ ಅದೇ ಇದೆ, ಗೋಷ್ಠಿ ಅಂತ ಹೇಳಿ. ಗೋವುಗಳು ಎಲ್ಲಿ ಇರುತ್ತೋ ಅದಕ್ಕೆ ಗೋಷ್ಠಿ ಅಂತ ಕರೀತಿದ್ದಾರೆ. ಯಾವುದು ಮನೆಯ ಒಳಗಡೆಗಿರ್ಬೇಕು ಅದು ಮನೆ ಹೊರಗಡೆಗಿರುತ್ತೆ, ಯಾವುದು ಮನೆ ಹೊರಗಡೆ ಇರಬೇಕು ಅದು ಮನೆ ಒಳಗಡೆಗಿರುತ್ತೆ. ಅಲ್ಲೇ ನಾವು ಕಾಟನ್ ಬೆಟ್ಟಲ್ಲೆಲ್ಲ ಓಡಾಡ್ಬೇಕಾಗಿತ್ತು ಅಂದ್ರೆ ಮಿನಿಮಮ್ ಒಂದ್ಸರಿ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಒಂದು 4-5 ಹಸುಗಳಾದ್ರೂ ಅಲ್ಲಿ ಪಾಠ ಅಲ್ಲೇ. ಹಸುಗಳು ಮನೆ ಒಳಗಡೆ ಇರಬೇಕು, ಗೋಷ್ಠಿಯಲ್ಲಿ ಇರಬೇಕು. ನಾಯಿಗಳೆಲ್ಲ ಬೀದಿಗಿರ್ಬೇಕು. ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ, ಮತ್ತೆ ಹೇಳ್ತಾ ಹೋದ್ರೆ ಜಾಸ್ತಿ ಆಗೋಗ್ಬಿಡುತ್ತೆ, ಬೇಡ. ಈ ರೀತಿಯಲ್ಲಿ ಪಶುವಷ್ಟೇ ಗೋಷ್ಠೆ ಭಾರ್ಯ ಗೃಹದ್ವಾರಿ, ಕಟ್ಕೊಂಡಿರ್ತಕ್ಕಂಥ ಹೆಂಡತಿ ಎಲ್ಲಿವರೆಗೂ ಬರ್ತಾಳೆ ಅಂತ ಹೇಳಿದ್ರೆ ಮನೆಯ ಮುಖ್ಯ ದ್ವಾರದವರೆಗೂ ಬರ್ತಾಳಂತೆ, ಅಲ್ಲಿಂದ ಮುಂದೆ ಬರೋದಿಲ್ವಂತೆ. ವಾಪಸ್ ಬಂದ್ಬಿಡ್ತಾಳೆ ಮನೆ ಒಳಗಡೆಗೆ. ಜನ ಸ್ಮಶಾನೆ,
ಇವನ ಸಂಬಂಧಿಕರು ಎಲ್ಲರೂ ಸಹಿತ ಸ್ಮಶಾನದವರೆಗೂ ಸಹಿತ ಬರ್ತಾರೆ. ದೇಹಶ್ಚಿತಾಯ, ದೇಹವನ್ನು ಚಿತೆಯ ಮೇಲೆ ಮಲಗಿಸಿ ಬಿಡ್ತಾರೆ. ಅವನ ಜೊತೆಲಿ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ಇವನ ಸ್ನೇಹಿತರು, ಬಂಧು ಬಾಂಧವರು ಯಾರೂ ಸಹಿತ ಹೋಗೋದಿಲ್ಲ. ಅಯ್ಯೋ ಪಾಪ ಹಿಂಗಾಗೋಯ್ತಾ ಅಂತ ಹೇಳಿ ಹೊರಡ್ತಾರಂತೆ. ಇನ್ನು ಕೆಲವರು ಬೈದು ಹೋಗ್ತಾರಂತೆ, ಸದ್ಯ ಹೋಗೋದು ಹೋದ, ಎಲ್ರಿಗೂ ಸುಖ ನೆಮ್ಮದಿ ಆಯಿತು ಅಂತಂತಾರಂತೆ. ಎಲ್ಲೊಂದ್ ಕಡೆ ಕೇಳಿದ್ದು ಅಲ್ಲೇ ಹರ್ಕತೆನಲ್ಲಿ ಹೇಳಿದಂತಹದ್ದು ಅಲ್ಲೇ, ಒಬ್ಬ ವ್ಯಕ್ತಿ ಸತ್ತ ತಕ್ಷಣದಲ್ಲಿ ಹೇಗಿರುತ್ತೆ ವೇದನೆ, ಆನಂತರದಲ್ಲಿ ಹೇಗಾಗತ್ತೆ ಅವನ ಸ್ಥಿತಿ ಅಂತ ಹೇಳಿ. ಸತ್ತ ದಿವಸ ಏನು ವೇದನೆ ಇರುತ್ತೋ ಆ ವೇದನೆ 2ನೇ ದಿವಸ ಇರಲ್ಲ ಅಲ್ಲೇ. 2ನೇ ದಿವಸದ ವೇದನೆ 3ನೇ ದಿವಸ ಇರಲ್ಲ, 5ನೇ ದಿವಸಕ್ಕಿರಲ್ಲ, 10ನೇ ದಿವಸಕ್ಕೆ ಆಮೇಲೆ ಮತ್ತೆ ಕಡಿಮೆ ಆಗುತ್ತೆ, 13ನೇ ದಿವಸಕ್ಕೆ ಇನ್ನೂ ಕಡಿಮೆ ಆಗುತ್ತೆ, ತಿಂಗಳಲ್ಲಿ ಕಡಿಮೆ, ತಿಂಗಳಲ್ಲಿ ಕಡಿಮೆ, ವರ್ಷದಲ್ಲಿ ಕಡಿಮೆ. ಅದೇ ಒಂದು 10 ವರ್ಷ ಆಗೋಗ್ಬಿಡುತ್ತು ಅಂತ ಹೇಳಿದ್ರೆ ಅಲ್ವೇ, ತಿಂಗಳು ಶ್ರಾದ್ದ ಮಾಡಬೇಕಾಗಿದ್ರ ಆದ್ರೂ ಸಹಿತ ಸ್ವಲ್ಪ ಕಣ್ಣಲ್ಲಿ ನೀರು ಬಂದಿತ್ತೆ ನಮ್ಮ ಕೆಲವರಿಗೆ ಅಲ್ಲೇ. ಆದರೆ ಧರ್ಮೋಪದೇಶ ಎಲ್ಲ ಕೊಡ್ತಾರಲ್ಲ, ಅವಾಗಲೂ ಮಕ್ಕಳು ಕಾಣು ಅಂತ ಬಂದೇ ಬರುತ್ತೆ ಅದೇ. ಅನೇಕ ವರ್ಷಗಳಾಗ್ಬಿಡುದು ಅಂತಂದ್ರೆ ಅಪ್ಪ ಅಮ್ಮನ ಶ್ರಾದ್ದ ಮಾಡ್ತಿರ್ತಾರೆ. ಕೆಲವ್ರಿಗೆ ಇನ್ನೂ ದುಃಖ ಬರುತ್ತೆ, ಬರಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಸದ್ಯ ಹೋದ್ನಲ್ಲ ಅನುಕೂಲ ಆಯ್ತು, ಯಾಕೆ ಇದ್ದಿದ್ದು ಇಂಗ್ಲೀಷ್ ಹೊಟ್ಟೆ ಉಳಿಸ್ಕೊಳ್ತಿತ್ತು ಅಂತಂದ್ರೆ. ಸತ್ತ ದಿವಸ ದುಃಖ ಇರುತ್ತಂತೆ, ಯಾಕೆಂದ್ರೆ ಮನುಷ್ಯನ ಒಂದು ಗುಣ ಎಂತದ್ದು ಹೇಳ್ತಿದ್ದೀನಿ, ಯಾರನ್ನ ಆಕ್ಷೇಪಣೆ ಮಾಡ್ತಾ ಇಲ್ಲ ಅಲ್ಲೇ. ಅಂದ್ರೆ ಸತ್ತ ದಿವಸ ಏನು ದುಃಖ ಇರುತ್ತೋ ಅದು 10ನೇ ದಿವಸ ಕಡಿಮೆ ಆಗುತ್ತೆ, ತಿಂಗಳು ಕಡಿಮೆ ಆಗುತ್ತೆ, ವರ್ಷ ಕಡಿಮೆ ಆಗೋಗುತ್ತೆ. ಅದ್ರ 5-6 ವರ್ಷಗಳಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅದರ ಕಡೆ ಗಮನ ಇರ್ತಕ್ಕಂಥದ್ದೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂತಹ ಒಂದು ಸ್ಥಿತಿ ಅವನಿಗೆ. ಆದ್ದರಿಂದ ಜನ ಸ್ಮಶಾನೆ ದೇಹಶ್ಚಿತಾಯ ಪರಲೋಕ ಮಾರ್ಗೆ, ದೇಹವನ್ನು ಚಿತೆಯ ಮೇಲೆ ಇಟ್ಟಿರ್ತಾರೆ. ಅವರು ಹೋದ ಆಯ್ತು ನಡಿಯಪ್ಪ ಮುಗಿಸೋತಾರೆ ಹೋಣ ಮನೆಗೆ ಅಂತ ಅವರು ಹೇಳ್ತಾ ಇರ್ತಾರಂತೆ. ಇವನ ಜೊತೆಯಲ್ಲಿ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಜೀವಾನುಭವ ಗಚ್ಚತಿ ಧರ್ಮ ಏಕಃ, ಇವನು ಮಾಡಿರುವಂತಹ ಧರ್ಮ ಮಾತ್ರ ಬರತಕ್ಕಂಥದ್ದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅವಾಗ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನರಕಗಳು ಎಷ್ಟಿದೆ ಅಂತ ಹೇಳಿದ್ರು. ಭಗವಂತ ಹೇಳ್ದ 84 ಲಕ್ಷ ನರಕ ಇದೆ ಅಂತಂದ್ರು. ಸ್ವಾಮಿ ಅಷ್ಟೆಲ್ಲ ಹೇಳ್ಬೇಕಾಗಿತ್ತು ಅಂದ್ರೆ ಟೈಮ್ ಆಗೋಗ್ಬಿಡುತ್ತೆ, ಆಗೋದಿಲ್ಲ ಅಂತ ಇಲ್ಲೇ ಸ್ವಲ್ಪ ಕಡಿಮೆ ಮಾಡಪ್ಪ ಅಂತಂದ್ರು. ಅಲ್ಲೇ 10,000 ಅಂದ, 1000 ಅಂದ, ಅದೆಲ್ಲ ಆಗೋದಿಲ್ಲ ಅಂತಂದ್ರು. ಕೊನೆ ಪಕ್ಷ 21 ಆದ್ರೂ ಹೇಳ್ತೀನಿ ನಾವು ಅದನ್ನು ಹೇಳೋ ಪರವಾಗಿಲ್ಲ. ಆ ನರಕಗಳು ಯಾವುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮೊದಲನೆಯದು ತಾಮಿಸ್ರ, 2ನೇದು ಲೋಹಶಂಕು, 3ನೇದು ಮಹಾರೌರವ, 4ನೇದು ಶಾಲ್ಮಲಿ, 5ನೇದು ರೌರವ, 6ನೇದು ಕುಟ್ಮಲ, 7ನೇದು ಕಾರಸೂತ್ರ, 8ನೇದು ಪುತಿ ಮೃತ್ತಿಕ, 9ನೇದು ಸಂಘಾತ, 10ನೇದು ಲೋಹತೋದ, 11ನೇದು ಸವಿಷ, 12ನೇದು ಸಂಪ್ರತಾಪನ, 13ನೇದು ಕಾಕೋಲ, 14ನೇದು ಮಹಾನಿರಯನ, 15ನೇದು ಸಂಜೀವನ, 16ನೇದು ಮಹಾಪತ, 17ನೇದು ಅವೀಚಿ, 18ನೇದು ಅಂಧತಾಮಿತ್ರ, 19ನೇದು ಕುಂಭೀಪಾಕ, 20ನೇದು ಸಂಪ್ರತಾಪನ, 21ನೇದು ತಪನ ಎಂಬತಕ್ಕಂಥ ನರಕಗಳು ಇದ್ದಾವೆ ಅಂತ ಹೇಳಿದ್ರು. ಅನೇಕ ಪಾಪಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಸಹಿತ ಈ ನರಕದಲ್ಲಿ ಒಂದು ಬೀಳ್ತಾರೆ ಅಂತ ಹೇಳಿ ಭಗವಂತ ಹೇಳಿದ. ಯಾವ ಯಾವ ಪಾಪವನ್ನ ಮಾಡಿರ್ತಕ್ಕಂತಹವರು ಯಾವ ನರಕವನ್ನು ಹೊಂದುತ್ತಾ ಇದ್ದಾರೆ ಅದನ್ನೆಲ್ಲವನ್ನು ಸಹಿತ ವರ್ಣನೆ ಮಾಡಿ, ತದನಂತರದೊಳಗಡೆಗೆ ನರಕವನ್ನ ಅನುಭವಿಸಿದ ನಂತರದೊಳಗಡೆಗೆ ಪಾಪ ಎಲ್ಲನೂ ಆಗೋಯ್ತಲ್ಲ ಅಂತ ಹೇಳಿದ್ರೆ ಹಾಗೆ ಮಾಡಬಹುದು. ಸ್ವಲ್ಪ ಪಾಪದ ಕರ್ಮವನ್ನ ಉಳಿಸಿ ಮತ್ತೆ ಭೂಲೋಕದಲ್ಲಿ ಹುಟ್ಟಿಸ್ತಾನಂತೆ. ಹಾಗೆಯೇ ಪುಣ್ಯದ ಒಂದು ಉಳಿಕೆಯನ್ನ ಮಾಡಿ ಮತ್ತೆ ಭೂಲೋಕದಲ್ಲಿ ಹುಟ್ಟಿಸ್ತಾನಂತೆ. ಅದಕ್ಕೆ ಕೆಲವರು ದುಃಖ ಅನುಭವಿಸ್ತಾರೆ, ಕೆಲವರು ಲೋಕದೊಳಗಡೆಗೆ ಸುಖವನ್ನು ಅನುಭವಿಸುವಂಥವ್ರು ಆಗ್ತಾರೆ. ಅದು 2ರ ವಿಷಯವನ್ನು ಸಹಿತ ಭಗವಂತ ಗರುಡ ದೇವರಿಗೆ ಹೇಳ್ತಾರೆ. ಅದು ಎಂತಹ ವಿಷಯ ಅನ್ನುವಂಥದ್ದನ್ನ ನಾಳಿನ ದಿವಸದ ಉಪನ್ಯಾಸದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀರಿ. ಸುರಗಣ ಪರಿವಾರ ಶೋಭಮಾನೋರುಹಾರ ಕರಿಕರ ಸಮಹಸ್ತ ಕಾಂಚನೋ ದೀಪ್ತವಸ್ತ್ರ ಶುಭ ಜನಕೃತ ಗಾನ ಶೇಷಭೋಗೇ ಶಯಾನ ಪ್ರಭುರಯ ಅವಿನಾಶ ಪ್ರಿಯತಾ ಇಂದಿರೇಶ ಶ್ರೀಕೃಷ್ಣ